ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಇವತ್ತು ಮಧುಮೇಹ, ಡಯಾಬಿಟಿಸ್, ಈ ಒಂದು ಶುಗರ್ ಕಾಯಿಲೆ ಅನೇಕರನ್ನ ಕಾಡ್ತಾ ಇದೆ. ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ, ಮಧುಮೇಹನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವಾಗ ನಾವು ಹೊಟ್ಟೆಯ ಬೊಜ್ಜನ್ನು ಕರೆಸ್ಕೊಳ್ತೇವೋ, ವಿಸರಲ್ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ತೇವೋ, ಆಗ ಮಧುಮೇಹ ತನ್ನಿಂತಾನೇ ಮಾಯ ಆಗಿ ಹೋಗುತ್ತೆ. ನೀವು ಇವತ್ತು ನೋಡ್ತಾ ಇದ್ದೀರಾ, ಅನೇಕ ಆಧುನಿಕ ಆಸ್ಪತ್ರೆಗಳು ಕೂಡ ರಿವರ್ಸಲ್ ಆಫ್ ಡಯಾಬಿಟಿಸ್ ಅನ್ನುವಂಥ ಒಂದು ಪ್ರಾಸೆಸ್ಸನ್ನು ಅಥವಾ ಒಂದು ಇದನ್ನು ಸ್ಟಾರ್ಟ್ ಮಾಡಿದೆ. ಸೊ ಹಾಗಾದರೆ ರಿವರ್ಸಲ್ ಆಫ್ ಡಯಾಬಿಟಿಸ್ ಸಾಧ್ಯ ಇದೆ. ಅದು ಹೇಗೆ, ಏನು ಕತೆ ಅಂತ ಇವತ್ತಿನ ಕಾರ್ಯಕ್ರಮ ತಿಳ್ಕೊಂಡು ಇದನ್ನು ತಿಳಿಸ್ಕೊಳ್ಳೋದು ನಮ್ಮ ಜೊತೆ ಇದ್ದಾರೆ ಸಿರ್ಸಿ ಅಲ್ಫಾ ನ್ಯಾಚುರಲ್ ಮುಖ್ಯಸ್ಥರಾದ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಮೂಲತಃ ಕೇರಳದವರು, ಅವರು ಉನ್ನತ ವ್ಯಾಸಂಗವನ್ನು ವಿದೇಶದಲ್ಲಿ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಕನ್ನಡದಲ್ಲಿ ಮಾತಾಡಲಿಕ್ಕೆ, ಕನ್ನಡ ಅವರಿಗೆ ಮಾತಾಡಲಿದ್ದರೆ ಅರ್ಥ ಆಗುತ್ತೆ, ಆದರೆ ಫ್ಲೂಯೆಂಟಾಗಿ ಅದರಲ್ಲೂ ಸೈಂಟಿಫಿಕ್ ವರ್ಡ್ಸನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ. ದಯಮಾಡಿ ನಮ್ಮೆಲ್ಲ ಕನ್ನಡಿಗರು ಬೇರೆ ಥರ ಭಾವಿಸಬಾರ್ದು. ಅದನ್ನು ನಾನು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪ್ಲಸ್ ಸ್ಲೈಡ್ಸ್ ನಿಮಗೇನು ಕಾಣಿಸುತ್ತಲ್ಲ, ಅದರಲ್ಲಿ ಎಲ್ಲವೂ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗಾಗಿ ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡಿದರೆ 1 ಅಥವಾ 2 ದಿವಸ ನಮ್ಮ ವೈದ್ಯ ತಮಗೆ ಕರೆ ಮಾಡ್ತಾರೆ. ವೈದ್ಯ ಹತ್ರ ಚರ್ಚೆ ಮಾಡಿ ಆಹಾರ, ಔಷಧಿ, ಮನೆಮದ್ದುಗಳು ನಿಮ್ಮ ಮನೆಗೆ ತರಿಸ್ಕೊಡ್ಲಿಕ್ಕಾಗತ್ತೆ. ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸ್ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಈಗ ತಿಳ್ಕೊಳ್ಳೋಣ, ಮಧುಮೇಹ ರಿವರ್ಸ್ ಮಾಡುವುದು ಹೇಗೆ. ಹೌದು, ಮಧುಮೇಹವನ್ನು ಹೊಂದಿದಂಥವರು ತುಂಬ ಜನ ಇದ್ದಾರೆ, ಕೋಟಿ ಜನ ನಮ್ಮ ದೇಶದಲ್ಲಿದ್ದಾರೆ. ಸೊ ಹೀಗಾಗಿ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ವಿಶೇಷವಾದ ಕಾರ್ಯಕ್ರಮ. ಡಾಕ್ಟ್ರೇ, ಡಯಾಬಿಟಿಸ್. Diabetes. It's my great pleasure to have a discussion regarding diabetes because I was a victim of diabetes. I have inherited strong diabetic tendency from my paternal side. My father was a diabetic patient when he was 28 years. My grandma too couldn't celebrate 50th birthday. She became the victim of diabetes. Most of the siblings of my father had premature onset of diabetes. Even I was not spared, you know. When I turned 28, it was shocked to know that I too suffer from starting stage of diabetes. And I had a notion that I have inherited diabetes from my genetical tendency from my paternal side. ತಂದೆಯವರಿಗೆ, ಅಜ್ಜಿಗೆ, ಮನೆಯಲ್ಲಿ ಎಲ್ಲರಿಗೂ ಕೂಡ ಮಧುಮೇಹ ಇತ್ತು, ಡಾಕ್ಟರ್ ಪ್ರವೀಣ್ ಅವರ. ಸೊ ಹಾಗೇನೆ ಅವರಿಗೂ ಕೂಡ 28 ವರ್ಷಕ್ಕೆ ಮಧುಮೇಹ ಬಂದಿತ್ತು. ಸೊ ಆಗ ಅವರು ಅಂದ್ಕೊಂಡಿದ್ರು ತನ್ನ ತಂದೆಗಿದೆ, ತನ್ನ ಅಜ್ಜಿಗಿದೆ, ಹಾಗಾಗಿ ತನಗೂ ಈ ಡಯಾಬಿಟಿಸ್ ಬಂದಿದೆ, ಏನು ಮಾಡಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದು. ಆಮೇಲೆ ಸ್ಟಡೀಸನ್ನು ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಅನಾಲಿಸನ್ನು, ಡಾಟಾವನ್ನು ಮಾಡಿ ನಂತರದಲ್ಲಿ ಕಂಡುಕೊಂಡಿದ್ದು ಅವರು ಡಯಾಬಿಟಿಸನ್ನು ಇವತ್ತು ರಿವರ್ಸ್ ಮಾಡಿದ್ದಾರೆ. ಅದು ಹೇಗಾಯಿತು ಅವರ ಸ್ಟೋರಿ ಮೂಲಕನೇ ಕೇಳೋಣ. Yeah, so I had the notion diabetes we inherit from our gene. Everyone has same perception. But I went very deeper about diabetes mechanism and I realized today miraculous fact which is nothing but we inherit diabetes from our plate, not from our gene. Which was the paradigm shift in my life. ಸೊ ತಂದೆ ತಾಯಿಯಿಂದ ಡಯಾಬಿಟಿಸ್ ಬರೋದಲ್ಲ, ಇದು ಪ್ಲೇಟಿಂದ, ಅಂದರೆ ನಾವು ಊಟ ಮಾಡುವಂಥ ಆಹಾರದಿಂದ ಬರುವಂತಹ ಕಾಯಿಲೆ ಅಂತ ಹೇಳಿ ಯಾವಾಗ ಗೊತ್ತಾಯಿತು, ಆಗ ಡಯಾಬಿಟಿಸನ್ನು ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. Just in a span of 6 months I completely induced remission of my diabetes. ಸೊ 6 ತಿಂಗಳ ಅವಧಿಯಲ್ಲಿ ಮನಸ್ಸು ಮಾಡಿ ಆಹಾರದಲ್ಲಿ ಬದಲಾವಣೆಯನ್ನು ಮಾಡಿ ಡಯಾಬಿಟಿಸನ್ನು ಸಂಪೂರ್ಣ ಗುಣ ಮಾಡಿಕೊಂಡಂತಹ ಸ್ಟೋರಿ ಡಾಕ್ಟರ್ ಪ್ರವೀಣ್ ಅವ್ರದ್ದು. So almost I'm 43 years old now and I developed diabetes 28 and just in 1 year I could get complete remission and I'm 43. ಈಗ ಅವರಿಗೆ 43 ವರ್ಷಗಳು. ಸೊ 28ನೇ ವರ್ಷದಲ್ಲಿ ಅವರಿಗೆ ಡಯಾಬಿಟಿಸ್ ಬಂದಿತ್ತು. 6 ತಿಂಗಳಲ್ಲೇ ಅವರು ಡಯಾಬಿಟಿಸನ್ನು ರಿವರ್ಸಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. 6 ತಿಂಗಳು ಮಿನಿಮಮ್ ಬೇಕು, ನೆನ್ಪಿಟ್ಕೊಳ್ಳಿ ಆದಮೇಲೆ. ಸೊ ಇದಕ್ಕಾಗಿ ನಾವು ಮನಸ್ಸು ಮಾಡಬೇಕು, ನಮ್ಮ ಪ್ಲೇಟಲ್ಲಿರುವಂಥ ಆಹಾರ ವಸ್ತುಗಳನ್ನು ಬದಲಾವಣೆ ಮಾಡಬೇಕು. So before stepping into the mechanism, I would like to convey a strong message to all of you. Diabetes we inherit from our plate, not from our genes. ಸೊ ಡಯಾಬಿಟಿಸ್ ಅನ್ನುವಂಥದ್ದು ಬರೋದು ನಮ್ಮ ಜೀನ್ಸಿಂದ ಅಲ್ಲ, ನಮ್ಮ ತಂದೆ ತಾಯಿಯವರಿಂದ ಅಲ್ಲ, ಅದಕ್ಕಿಂತ ಬದಲಿಗೆ ನಮ್ಮ ಆಹಾರದಿಂದ, ನಮ್ಮ ಪ್ಲೇಟಿಂದ, ನಮ್ಮ ಪ್ಲೇಟಲ್ಲಿರುವಂಥ ಆಹಾರ ಯಾವುದು ನಾವು ಸೇವಿಸ್ತೇವೆ ಅನ್ನೋದ್ರ ಮೇಲೆ ಅನ್ನೋದನ್ನು ಒಂದು ಕಿವಿ ಮಾತನ್ನು ಡಾಕ್ಟರ್ ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ. Today scientists call diabetes no longer as diabetes. They call diabesity. Diabetes is called as diabesity because it is well established fact that without obesity it is impossible for manifestation of diabetes. So there is the only one responsible factor for diabetes which is ಡಯಾಬಿಸಿಟಿ ಅಂತ. ಡಯಾಬಿಸಿಟಿ ಅಂದರೆ ಡಯಾಬಿಟಿಸ್ ಮತ್ತು ಒಬೆಸಿಟಿ ಸೇರಿ ಡಯಾಬಿಸಿಟಿ. ಸೊ ಹಾಗಾದರೆ ಇಲ್ಲಿ ಬೊಜ್ಜು ಇಲ್ಲದೆ, ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಸಂಗ್ರಹ ಆಗದೆ
ಸಾಧಾರಣವಾಗಿ ಡಯಾಬಿಟಿಸ್ ಬರೋದಿಲ್ಲ. Diabetes, So it is ಹಾಗಾದ್ರೆ impossible, yeah. ಈ ಒಂದು ಬೊಜ್ಜು ಸಂಗ್ರಹಕ್ಕೆ ಕಾರಣ ಏನು ಕಥೆ ಅಂತ ತಿಳ್ಕೊಳ್ಳೋಣ. Yeah, so the best strategy to control diabetes, lose the weight. If you can lose 10% of body weight, for instance, my body weight is 75. If I lose 8 kg of my body weight, 30% of blood glucose can be controlled in effect. Just 1% of body weight reduction improve 3% of blood glucose control. ಸೊ ನಮ್ಮ 10% ವೆಯ್ಟನ್ನು, ಅಂದರೆ ಉದಾಹರಣೆಗೆ ನಾನು 85 kg ಇದ್ದರೆ 8.5 kg ವೆಯ್ಟನ್ನು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಡಯಾಬಿಟಿಸು ಮೊದಲನೇ ಹಂತಕ್ಕೆ, ಅಂದರೆ ನಾರ್ಮಲ್ ಶುಗರ್ಸ್ ಆಗುವಂತಹ ಎಲ್ಲ ಚಾನ್ಸಸ್ಸು ಇದೆ. ಸೊ ಇದು ಒಂದು ಉಪಾಯ. Yeah, so the obesity is the culprit. Therefore, the solution is very simple. Losing the weight is the major strategy here. And let's look into the title of today's topic, Toffee and Indian Paradox. ಸೊ ಟಾಫಿ ಆ್ಯಂಡ್ ಇಂಡಿಯನ್ ಪ್ಯಾರಾಡಾಕ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಮೇಲೆ ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿದ್ದೇವೆ. ಅದನ್ನು ನಿಮಗೆ ತಿಳಿಸಿ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಡಯಾಬಿಟಿಸನ್ನು ಹತೋಟಿ ಮಾಡೋದು ಅನ್ನೋದು. What do we mean by Toffee? Toffee stands for thin outside, fat inside. ಸೊ ಇದು ಹೇಳುತ್ತೆ ಥಿನ್ ಔಟ್ಸೈಡ್, TO, ಥಿನ್ ಔಟ್ಸೈಡ್, ಫ್ಯಾಟ್ ಇನ್ಸೈಡ್. ಸೊ ಫ್ಯಾಟ್ ಅನ್ನೋದು ಒಳಗಡೆ ವಿಸರಲ್ ಫ್ಯಾಟ್ ಆಗಿದೆ, ಹೊರಗಡೆ ಪೂರ ಥಿನ್ನಾಗಿ ತೆಳ್ಳಗಾಗಿ ಕಾಣ್ತಾರೆ, ಆದರೆ ಅವರಿಗೂ ಕೂಡ ಡಯಾಬಿಟಿಸ್ ಇರುತ್ತೆ, ಫ್ಯಾಟ್ ಇನ್ಸೈಡ್. The many people, they looks very slim, very thin outside, but they have more of belly fat. So the belly fat is the only one culprit. I don't say anything else. Belly fat, the fat in the abdominal region, is the only one culprit behind development of ಸೊ ಈ diabetes. ಟೈಪ್ 2 ಡಯಾಬಿಟಿಸ್ ಏನಿದೆಯಲ್ಲ, ಟೈಪ್ 2 ಡಯಾಬಿಟಿಸ್ 95% ಜನರಲ್ಲಿ ಇರುವಂತಹ ಟೈಪ್ 2 ಡಯಾಬಿಟಿಸ್ನ ಹಿಂದೆ ಇರುವಂತಹ ಒಂದೇ ಒಂದು ಮುಖ್ಯವಾದ ಮೂಲವಾದ ಕಾರಣ ಅಂದರೆ ಅದು ಈ ಒಂದು ಹೊಟ್ಟೆಯ ಬೊಜ್ಜು. ಸೊ ತೆಳ್ಳಗಿರ್ತಾ ಇದ್ರೆ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಸಂಗ್ರಹ ಆಗಿರುತ್ತೆ. ವಿಸರಲ್ ಫ್ಯಾಟ್, ಹೊಟ್ಟೆಯ ಒಳಭಾಗದಲ್ಲಿ ಲಿವರಲ್ಲಿ ಬೇರೆ ಬೇರೆ ಆರ್ಗನ್ಸಲ್ಲಿ ಫ್ಯಾಟ್ ಸಂಗ್ರಹ ಆಗಿರುತ್ತೆ. The major culprit, belly fat. A Buddha possessed our body called as belly fat. So if one wants to completely come out from diabetes for permanently, lifelong, only one solution, surgical strike on belly fat. A surgical strike on belly fat. ಸೊ ಹೊಟ್ಟೆಯ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಪ್ರವೀಣ್ ಅವರು. ಅಂದರೆ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರೆಸ್ಕೊಂಡ್ರೆ ಖಂಡಿತವಾಗಿ ಡಯಾಬಿಟಿಸನ್ನು ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೀವು ಪ್ರಯತ್ನ ಮಾಡಿ ನೋಡಿ, ಹೊಟ್ಟೆ ಒಂದು 4-5 ಇಂಚು ಕರಗಿಸ್ಕೊಳ್ಳಿ, ಖಂಡಿತವಾಗಿ ಡಯಾಬಿಟಿಸೇ ರಿವರ್ಸ್ ಆಗುವಂತಹ ಎಲ್ಲ ಅವಕಾಶಗಳು ಕೂಡ ಇವೆ. So might be, let's move to the slide. And the belly fat contribute to a condition called as insulin resistance. ಸೊ ಈ ಬೆಲ್ಲಿ ಫ್ಯಾಟಿಂದ ಏನಾಗುತ್ತೆ, ಹೊಟ್ಟೆಯ ಬೊಜ್ಜಿನಿಂದ ಏನಾಗುತ್ತೆ, ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂತಹ ಒಂದು ದೇಹದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್, ಇನ್ಸುಲಿನ್ ಇರುತ್ತೆ, ಇನ್ಸುಲಿನ್ ಪ್ಯಾನ್ಕ್ರಿಯಾಸಿಂದ ಮೇದೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗ್ತಾ ಇರುತ್ತೆ, ಆದರೆ ಅದರ ಹತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದರ ಕೆಲಸ ಅದು ಮಾಡ್ತಾ ಇಲ್ಲ. ಸೊ ಅದೇ ಇನ್ಸುಲಿನ್ ರೆಸಿಸ್ಟೆನ್ಸ್. The underlying cause of most of the modern disorders like type 2 diabetes, fatty liver, triglyceridemia, PCOD, obesity, which is found in modern civilization. ಇವತ್ತಿನ ಪ್ರಪಂಚದಲ್ಲಿ ತುಂಬ ಕಾಮನ್ ಆಗಿ ಕಾಡುವಂತಹ ಈ ಒಂದು ಟೈಪ್ 2 ಡಯಾಬಿಟಿಸು, ಫ್ಯಾಟಿ ಲಿವರು, ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿರುವಂಥದ್ದು, PCOD ಸಮಸ್ಯೆ ಹಾಗೂ ಬೊಜ್ಜು, ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್. Root cause is a condition called as insulin resistance. ಇನ್ಸುಲಿನ್ ಇದೆ, ಆದರೆ ಕೆಲಸ ಮಾಡ್ತಾ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕಾರಣ type 2 diabetes patient, type 1 diabetes patient for instance, they have lack of insulin. ಇನ್ನು ಟೈಪ್ 1 ಡಯಾಬಿಟಿಸ್ 5% ಜನರಲ್ಲಿ ಟೈಪ್ 1 ಡಯಾಬಿಟಿಸ್ ಇರುತ್ತೆ, ಸಣ್ಣ ಏಜಿಂದಾನೇ ಬಂದಿರುತ್ತೆ. ಆಗ ಇನ್ಸುಲಿನ್ನೇ ಬಿಡುಗಡೆ ಆಗೋದಿಲ್ಲ, ಅವರಿಗೆ ಇನ್ಸುಲಿನ್ ಹೊರಗಡೆಯಿಂದ ಕೊಡಬೇಕಂತ ಅವಶ್ಯಕತೆ ಇರುತ್ತೆ. ಆದರೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ too much ಇನ್ಸುಲಿನ್ ತುಂಬಾ ಇರುತ್ತೆ, excess of insulin, ಆದರೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಇನ್ಸುಲಿನ್ ಬೇಕಾಗಲ್ಲ, 10 ಇನ್ಸುಲಿನ್ ಬಿಡುಗಡೆ ಆಗುತ್ತೆ, ಯಾಕಂದ್ರೆ ಶುಗರ್ ಜಾಸ್ತಿ ಇದೆ ರಕ್ತದಲ್ಲಿ ಅಂತೇಳಿ ಮೇದೋಜೀರಕ ಗ್ರಂಥಿ ಹೇಳುತ್ತೆ ಇನ್ಸುಲಿನ್ ಬಿಡುಗಡೆ ಮಾಡು ಅಂತ. ಇನ್ಸುಲಿನ್ ಜಾಸ್ತಿ ಬಿಡುಗಡೆ ಆಗುತ್ತೆ, ಆದರೆ ಅದ್ರ ಹತ್ರ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. Yes, so that's the real fact behind type 2 diabetes. Insulin is too much for type 2 diabetic patient, but insulin is unable to perform its task, is unable to perform its mission, that is taking glucose and putting inside cells. So that ಗ್ಲೂಕೋಸ್ ಅಂಶವನ್ನ ರಕ್ತದಿಂದ ತೆಗೆದುಕೊಂಡು ಹೋಗಿ ಜೀವಕೋಶದ ಒಳಗಡೆ ಹಾಕಿ ಫ್ಯಾಕ್ಟರಿಯಲ್ಲಿ ಬರ್ನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ, ಅಲ್ಲಿ ಸಮಸ್ಯೆ ಉಂಟಾಗಿದೆ. ಬೇಕಾದಷ್ಟು ಇನ್ಸುಲಿನ್ ಇದೆ, ಆದರೆ ಅದರ ಹತ್ರ ಆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು, ಅದರ ಹಿಂದ್ಗಡೆ ಏನು ಕಾರಣ ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. Yeah, let's see what is the major function. So I'm going to explain again. Belly fat
the fat in belly region contribute to insulin resistance, and insulin resistance leads to type 2 diabetes. So this is the connection: belly fat, insulin resistance, and insulin resistance leads to ಸೊ ಹೊಟ್ಟೆಯ ಬೊಜ್ಜು, Type 2 ಹೊಟ್ಟೆ ಬೊಜ್ಜಿನಿಂದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾಗಿ ಟೈಪ್ 2 ಡಯಾಬಿಟಿಸ್. ಸೊ ನೆನ್ಪಿಟ್ಕೊಳ್ಳಿ, ಇದೊಂದು ಸೈಕಲ್. Yeah. So there is a fundamental question, a significant question has to be asked here. Why do Indians are more prone to develop insulin ಸೊ resistance? ಭಾರತೀಯರಲ್ಲೇ ಅತಿ ಹೆಚ್ಚು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾಣ್ತಾ ಇದೆ, ಭಾರತೀಯರಲ್ಲೇ ಹೊಟ್ಟೆಯ ಬೊಜ್ಜು ಅತಿ ಹೆಚ್ಚು ಕಾಣ್ತಾ ಇದೆ, ಭಾರತದಲ್ಲೇ ಮಧುಮೇಹ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇದು ಯಾಕೆ, ನಮ್ಮ ಭಾರತೀಯರಿಗೆ ಯಾಕೆ ಇಷ್ಟೆಲ್ಲ ಮಧುಮೇಹ ಹೆಚ್ಚಾಗ್ತಾ ಇದೆ, ಅದನ್ನು ನಾವು ನೋಡಬೇಕು, ಅದರ ಮೂಲ ಕಾರಣವನ್ನು ನೋಡಬೇಕು. So all scientists across the globe are astonished by Indian scenario. I always say that the top position of PhD holders, we have highest number of PhD holders, P pressure, H heart disease, D diabetes. ಸೊ PhD ಹೋಲ್ಡರ್ಸು ಭಾರತದಲ್ಲಿ ಜಾಸ್ತಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಪ್ರವೀಣ್ ಅವರು. ಸೊ ಹಾಗಾದರೆ ಪಿ ಅಂದರೆ Pressure. ಬ್ಲಡ್ ಪ್ರೆಷರ್, ಹೆಚ್ಚ ಅಂತ ಪ್ರೆಷರ್, ಎಚ್ ಅಂದರೆ ಹಾರ್ಟ್ ಪ್ರಾಬ್ಲಮ್ಸ್, ಡಿ ಅಂದರೆ ಡಯಾಬಿಟಿಸ್. So the capital of PhD holders. What is the major driving factor which makes Indians to get more prone to develop insulin resistance to cardiac ಹಾಗಾದ್ರೆ ಈ disorders? PhD ಜಾಸ್ತಿ ಆಗಲಿಕ್ಕೆ ಕಾರಣ ಏನು? ಹಾಗಾದರೆ ಪ್ರೆಷರು, ಹೃದಯದ ತೊಂದರೆ ಹಾಗೂ ಡಯಾಬಿಟಿಸ್ ಹೆಚ್ಚಾಗಲಿಕ್ಕೆ ಏನು ಕಾರಣ? The answer is very simple. Indian Let's look into the dietary pattern of Indian population. The fat account 10% of calorie, ನಮ್ಮ ಆಹಾರದಲ್ಲಿ 10% ಫ್ಯಾಟ್ ಇದೆ, protein 5%, 5% carbohydrate 5% ಇದೆ, 85%, ಕಾರ್ಬೋಹೈಡ್ರೇಟ್ 85% ಆಹಾರದಲ್ಲಿ and the diabetes 16% of Indian population known to have type 2 116 ಜನ diabetes. ಮಧುಮೇಹವನ್ನು ಹೊಂದಿದ್ದಾರೆ. Yeah, and death from heart attack and stroke estimated to be 400 death in 1 lakh population. So again I'll repeat, 400 death in 1 lakh Indian population, and 16% of Indian population suffer from type 2 diabetes or insulin resistance. 116 ಜನ ಈ ಒಂದು ಮಧುಮೇಹದಿಂದ ಟೈಪ್ 2 ಡಯಾಬಿಟಿಸಿಂದ ಬಳಲ್ತಾ ಇದ್ದಾರೆ. ಹಾಗೆಯೇ ಎಷ್ಟು ಜನರಲ್ಲಿ 400 ಡೆತ್ತು, 1 lakh population, 1 ಲಕ್ಷ ಜನರಲ್ಲಿ 400 ಜನ ಸಡನ್ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದ್ತಾ ಇದ್ದಾರೆ. So the major culprit we can understand from our dietary pattern. There are 3 types of macronutrients are ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ದೊಡ್ಡ ಮೊತ್ತದ ಒಂದು ಪೋಷಕಾಂಶ ಯಾವ್ಯಾವುದು ಅಂದರೆ ಅದು ಫ್ಯಾಟು, ಪ್ರೋಟೀನು ಹಾಗೂ ಕಾರ್ಬೋಹೈಡ್ರೇಟ್. ಇದನ್ನು ನಾವು ನೋಡಿದಾಗ ಯೂಶಲಿ ನಮ್ಮ ಆಹಾರದಲ್ಲಿ ಒಂದು 20% ಫ್ಯಾಟು, 20% ಪ್ರೋಟೀನು, ಒಂದು 60% ಕಾರ್ಬೋಹೈಡ್ರೇಟ್ ಇದ್ರೆ ಪರವಾಗಿಲ್ಲ. ವಿದೇಶದೆಲ್ಲ ಹಾಗೆ ಇದೆ. ಅದು ನಮ್ಮ ಆಹಾರದಲ್ಲಿ 5% ಪ್ರೋಟೀನು, 10% ಅಷ್ಟೇ ಫ್ಯಾಟು, 85% carbohydrate. That is only one culprit which makes Indians to be top position in PhD. That's a major driving factor. Too much of carbohydrate. 85% of our energy we derive from carbohydrate. Carbohydrates are found in rice, wheat, ragi, jowar and millets. That is a major driving factor. And let's compare with the French dietary pattern. Indian pattern. ಒಂದು ದೇಶದೊಟ್ಟಿಗೆ ನಾವು ಕಂಪೇರ್ ಮಾಡಿ ನೋಡೋಣ. ಫ್ರಾನ್ಸ್ ದೇಶದಲ್ಲಿ ಇರುವಂತ ಆಹಾರ again the pattern, Indian pattern, we have to remember, always keep in the mind Indian dietary pattern 85 10 5. ನೆನಪಿಟ್ಕೊಳ್ಳಿ ತಾವು ಕೂಡ 85% ಕಾರ್ಬೋಹೈಡ್ರೇಟ್, 10% ಫ್ಯಾಟ್, 5% ಪ್ರೋಟೀನ್. ಇದು ನಮ್ಮ ಆಹಾರ. 85 10. So Indian diet, just you can recall by 85 10 5 pattern. 85% of carbohydrate, 85 10 5 of fat and 5% of protein. 85 ಕಾರ್ಬೋಹೈಡ್ರೇಟು, 10 ಫ್ಯಾಟು, 5 ಪ್ರೋಟೀನ್ ನಮ್ಮ ಆಹಾರ. ಈಗ ಇನ್ನೊಂದು ದೇಶದೊಟ್ಟಿಗೆ diabetes, 16% of Indian population suffer from diabetes, and heart attack death is 400 death in 1 lakh population. Now ನೋಡ್ಕೊಳ್ಳಿ, 1 ಲಕ್ಷ ಜನರಲ್ಲಿ 400 ಜನರಿಗೆ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದ್ತಾ ಇದ್ದಾರೆ. 100ರಲ್ಲಿ 16 ಜನ ಡಯಾಬಿಟಿಸ್ ಇಂದ ಬಳಲ್ತಾ ಇದ್ದಾರೆ ಈ ಆಹಾರ ಕ್ರಮದಲ್ಲಿ. ಈಗ ಫ್ರಾನ್ಸ್ ದೇಶದ ಒಂದು ಆಹಾರ ಕ್ರಮವನ್ನು ನೋಡೋಣ. Yeah, the fat is 40, carbohydrate is 40, protein is 20. 40 40 20. ಅಲ್ಲಿ ಹೇಗೆ ಇಲ್ಲಿ 85 10 5 ಇತ್ತು. ಸೊ ಫ್ರೆಂಚ್ ಪ್ಯಾರಾಡಾಕ್ಸ್ ಅಂತ ನೀವು ಕೂಡ ಸರ್ಚ್ ಮಾಡ್ಬೋದು. ಅಲ್ಲಿ ಕಾರ್ಬೋಹೈಡ್ರೇಟ್ 40, 40 ಫ್ಯಾಟ್ 40, 40 ಪ್ರೋಟೀನ್ 20, 40 40 20. ಸೊ ಇದು ಅಲ್ಲಿದು ಆಹಾರದಲ್ಲಿ ಸಿಗುವಂಥದ್ದು. ಡಯಾಬಿಟಿಸ್ 4% ಆಫ್ ಫ್ರೆಂಚ್ ಪಾಪ್ಯುಲೇಷನ್. ಡಯಾಬಿಟಿಸ್ ಅಲ್ಲಿ ಇಂಡಿಯಾದಲ್ಲಿ 16 ಇತ್ತು, ಇಲ್ಲಿ 100ರಲ್ಲಿ 4 ಜನರಿಗೆ ಅಷ್ಟೇ ಡಯಾಬಿಟಿಸ್. ಇಂಡಿಯಾದಲ್ಲಿ 1 ಲಕ್ಷ ಜನರಲ್ಲಿ 400 ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಇಲ್ಲಿ ಫ್ರೆಂಚ್ ಒಂದು ದೇಶದಲ್ಲಿ 1 ಲಕ್ಷ ಜನರಲ್ಲಿ ಬರೀ 150. And for India
400 death in 1 lakh population. The cholesterol of Indians are less than 200. ಕೊಲೆಸ್ಟ್ರಾಲ್ ಏನು ಜಾಸ್ತಿ ಇಲ್ಲ ನಮ್ಮದು, ಕೊಲೆಸ್ಟ್ರಾಲ್ 200ಕ್ಕಿಂತ ಕಡಿಮೆನೇ ಇದೆ, ಆದರೂ Less ಹಾರ್ಟ್ than ಅಟ್ಯಾಕ್ ರೇಟ್ 200. ಜಾಸ್ತಿ ಇದೆ. Heart attacks 400 death. In France, cholesterol is high. ಸೊ ಕೊಲೆಸ್ಟ್ರಾಲ್ ಇಲ್ಲಿ ಜಾಸ್ತಿ ಇದೆ ಫ್ರಾನ್ಸ್ 250, ದೇಶದಲ್ಲಿ, about ಆದರೆ 250. Heart attack ಹಾರ್ಟ್ death is. ಅಟ್ಯಾಕು ನೋಡಿ So it is called ಎಷ್ಟು as ಆಶ್ಚರ್ಯ ಅಲ್ವಾ, French ಕೊಲೆಸ್ಟ್ರಾಲ್ paradox. ಜಾಸ್ತಿ ಆದರೆ More ಹಾರ್ಟ್ ಅಟ್ಯಾಕ್. cholesterol, lower incidence of heart disease found for French population. And this is famously called as French paradox. Despite eating 40% of energy from fat, and particularly saturated fat, butter and ghee, which is a major dietary staple. ಸೊ ಬೆಣ್ಣೆಯಿಂದನೇ, ತುಪ್ಪದಿಂದನೇ, ಸ್ಯಾಚುರೇಟೆಡ್ ಫ್ಯಾಟಿಂದನೇ ಅವರು 40ರಷ್ಟು ಆಹಾರ ಫ್ಯಾಟಿಂದ ಬರ್ತಾ ಇದೆ. ಆದರೂ ಕೂಡ ಅಲ್ಲಿ ಹೃದಯದ ಕಾಯಿಲೆ ಕೇವಲ 1,150,000 ಜನರಿಗಾದರೆ ಭಾರತದಲ್ಲಿ 400 ಜನರಿಗೆ 3 ಪಟ್ಟು ಜಾಸ್ತಿ. ಇಲ್ಲಿ 16 ಆದರೆ 4 ಜನರಿಗೆ, ಇಲ್ಲಿ 16 ಜನರಿಗೆ ಡಯಾಬಿಟಿಸ್ ಇದೆ. ಸೊ ಇದರಿಂದ ಅರ್ಥ ಆಗುತ್ತೆ ಕೊಲೆಸ್ಟ್ರಾಲ್ ಇಲ್ಲಿ ಮುಖ್ಯ ಅಲ್ಲ, ಇಲ್ಲಿ ಇರುವಂಥದ್ದು ಆ ಆಕ್ಸಿಡೇಷನ್ ಆಫ್ ಕೊಲೆಸ್ಟ್ರಾಲ್ ಇಂಪಾರ್ಟೆಂಟ್. Oxidation of cholesterol, and additionally ಹೊಟ್ಟೆಯ ಬೊಜ್ಜು. from this slides, the pattern, we can understand one factor. The France people eat only 40% carb, Indians eat 85% of carb, and they consume more fat. Liberal amount of fat is incorporated to their diet in a daily basis. ಸೊ ನೀವೆಲ್ಲ ಅನ್ಕೋಬಹುದು ಫ್ಯಾಟ್ ಹೊಟ್ಟೆಯ ಬೊಜ್ಜು ಕರಗಿಸ್ಲಿಕ್ಕೆ ಇವರು ಪ್ರಾರಂಭದಲ್ಲಿ ಹೇಳಿದ್ರು, ಈಗ ಫ್ಯಾಟ್ ತಿನ್ಲಿಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿ. ಸೊ ಆಶ್ಚರ್ಯ ಆಗುತ್ತೆ, ಆದರೆ ಮುಳ್ಳಿಂದಲೇ ತೆಗಿಲಿಕ್ಕೆ ಸಾಧ್ಯ. ಹಾಗೆ ಈ ಹೊಟ್ಟೆಯ ಬೊಜ್ಜನ್ನು, ಕೆಟ್ಟ ಫ್ಯಾಟನ್ನು, ಫ್ಯಾಟಿ ಲಿವರನ್ನು, PCODಯನ್ನು, ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಒಳ್ಳೆಯ ಕೊಬ್ಬಿನಿಂದ ಮಾತ್ರ ಸಾಧ್ಯ. ಸೊ ಇಲ್ಲಿ ನೀವು ಫ್ರಾನ್ಸಿಗೆ ಹೋಗಿ ನೋಡಿದ್ರೆ ಅವರ ಈಗಿನ ಅವರ ಜೀವನ ಶೈಲಿಯನ್ನು ನೀವು ನೋಡಿದ್ರೆ ಆಹಾರ ಈ ಥರ ಇರುತ್ತೆ, ಯಾರಿಗೂ ಹೊಟ್ಟೆಯ ಬೊಜ್ಜಿಲ್ಲ. ಸೊ ನೀವು ಒಬ್ಬರನ್ನು ಕೂಡ ಹೊಟ್ಟೆ ಬೊಜ್ಜಿದ್ದವ್ರನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ. ಟೋಟಲ್ ಒಬೆಸಿಟಿ ಇದ್ದವ್ರು ಕೆಲವರು ಇರ್ಬೋದು, ಆದರೆ ಹೊಟ್ಟೆಯ ಬೊಜ್ಜಿದ್ದವರು ಇಲ್ಲ. We can draw a strong conclusion from this pattern, French paradox and Indian paradox. The fat consumption is inversely related to diabetes and cardiovascular disorders. When we end up consuming liberal amount of fat, which result in lower prevalence of heart attack and diabetes. ಬೇಕಾದಷ್ಟು ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಹಾಲು, ಪನ್ನೀರ್, ಚೀಸ್, ಇದನ್ನೆಲ್ಲ ಎಷ್ಟು ಬೇಕಾದ್ರೂ ತಿನ್ಬೋದು. ಆದರೆ ಅದು ಆಲಿವ್ ಆಯಿಲ್, ಈ ಥರದ್ದು ಒರಿಜಿನ್ ಕೊಕೊನಟ್ ಆಯಿಲ್, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ಹಾಲು, ಈ ಥರ ಒಳ್ಳೆ ಫ್ಯಾಟನ್ನು ಹೆಚ್ಚು ತೆಗೆದುಕೊಳ್ಳೋದು, ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಕಡಿಮೆ ಮಾಡೋದು. ಕಾರ್ಬೋಹೈಡ್ರೇಟ್ ಅನ್ನ, ಚಪಾತಿ, ರಾಗಿ, ಜೋಳ ಹಾಗೂ ಸಿರಿಧಾನ್ಯದಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಅದರ ಪ್ರಮಾಣವನ್ನು ತಗ್ಗಿಸಿ ಫ್ಯಾಟ್ ಪ್ರಮಾಣವನ್ನು, ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚು ಮಾಡಿದಾಗ ಖಂಡಿತವಾಗಿ ಈ ಒಂದು ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಬೋದು. ತನ್ಮೂಲಕ ಮಧುಮೇಹವನ್ನು ಹತೋಟಿ ಮಾಡ್ಬೋದು, ಬೊಜ್ಜನ್ನು ಹತೋಟಿ ಮಾಡ್ಬೋದು, PCODಯನ್ನು ಕಡಿಮೆ ಮಾಡ್ಬೋದು. ಸೊ BP-ಯನ್ನು ಕಂಟ್ರೋಲಿಗೆ ತರಲಿಕ್ಕೆ ಸಾಧ್ಯ. ಸೊ ಈ ಬದಲಾವಣೆ ಬಹಳ ಮುಖ್ಯ. And best example, the Brahmin population of India. Always I insist this point, I repeat this point. The Brahmins, they were eating plenty of desi cow ghee. ಹಿಂದಿನ ಕಾಲದಲ್ಲಿ ನಾವು ನೋಡಿದ್ರೆ, ಈಗ ಒಂದು 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ, ಈ ಒಂದು ಬ್ರಾಹ್ಮಣರು ಏನಿದ್ದಾರೆ ಅವರು ಬರೇ ದೇಸಿ ಆಕಳ ಹಾಲು, ಬೆಣ್ಣೆ, ತುಪ್ಪ ಇವುಗಳನ್ನು ತುಂಬ ಜಾಸ್ತಿ ತಿಂತಾಯಿದ್ರು. ಆದರೆ ಯಾರಿಗೂ ಕೂಡ ಬೊಜ್ಜು ಇರಲಿಲ್ಲ, ಹೃದಯದ ಕಾಯಿಲೆ ಅಷ್ಟಿರಲಿಲ್ಲ, ಸೊ ಏನೂ ಸಮಸ್ಯೆ ಇರಲಿಲ್ಲ. ಸೊ ಆದರೆ 5-6 ಚಮಚ ತುಪ್ಪವನ್ನು ತಿಂತಾಯಿದ್ರು ಅವರು ಬೆಳಗಿನ ಸಂಜೆವರೆಗೆ ಲೆಕ್ಕ ಹಾಕಿದರೆ. ಈಗ ತುಪ್ಪ ಅಂದರೆ ನಾವೆಲ್ಲ ಭಯ ಪಡ್ತೀವಿ. ಸೊ ಈಗ ನಮ್ಮ ಆಹಾರದಲ್ಲಿ ರಿಫೈನ್ಡ್ ಆಯಿಲ್ಸ್ ಬಂತು, ಕಾರ್ಬೋಹೈಡ್ರೇಟ್ ಬಂತು, ಜೊತೆಗೆ ಬೊಜ್ಜು ಬಂತು, ಡಯಾಬಿಟಿಸ್. You see the village Brahmins, older population, older generations, none of them suffer from diabetes or heart disease, maybe very low prevalence, but their children, most of them have good education. They migrated to urban environment like Bangalore, Mumbai, they switched over to low fat diet, consuming plenty of carbohydrate from bakeries, sweets from shops and malls. ಸೊ ಯಾರು ಈ ಒಂದು ಮಕ್ಕಳು ಹಳ್ಳಿಯಲ್ಲಿದ್ದವ್ರದ್ದು ಈಗಲೂ ಕೂಡ ಅವ್ರದ್ದು ಆರೋಗ್ಯ ಚೆನ್ನಾಗೇ ಇದೆ, ಬಿಕಾಸ್ ಅವರು ಫ್ಯಾಟನ್ನು ಜಾಸ್ತಿ ಆಹಾರದಲ್ಲಿ ಉಪಯೋಗಿಸ್ತಾರೆ, ಲೋಕಲ್ ಹಸುವಿನ ಹಾಲು, ತುಪ್ಪ, ಬೆಣ್ಣೆನೂ ಉಪಯೋಗಿಸ್ತಾರೆ. ಅವ್ರ ಮಕ್ಕಳು ಸಿಟಿಗೆ ಶಿಫ್ಟ್ ಆದಂಥವರು ಬೇಕ್ರಿ ಆಹಾರ, ರಿಫೈನ್ಡ್ ಆಯಿಲ್ಸು, ಆ ಹೋಟೆಲ್ ಆಹಾರ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದು ಅವರಿಗೆ ಬೊಜ್ಜಾಗಿದೆ. ಸೊ ಅವರಿಗೆ ಬೇಗನೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನಾವು ನೋಡ್ತಾ ಇದ್ದೇವೆ ಹಳ್ಳಿಯಲ್ಲಿರುವಂಥ ತಂದೆ ತಾಯಿ ಮಕ್ಕಳ ಶವ ಸಂಸ್ಕಾರವನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಮಕ್ಕಳಿಗೆ ಇವತ್ತು ಬೇಗನೆ ಹಾರ್ಟ್ ಅಟ್ಯಾಕ್ ಆಗಿ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಆಗಿ ಮರಣ ಹೊಂದ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅದನ್ನು ಗಮನಿಸಬೇಕು. So this is a strong message, and so best remedy to control metabolic syndrome
the PhD. ಗುಡ್ ಫ್ಯಾಟನ್ನು Best way to control the PhD, pressure, heart disease, diabetes, even obesity, incorporating and enjoying as much fat as possible. Good fat. ಸೊ ಅತಿ ಹೆಚ್ಚು ಗುಡ್ ಫ್ಯಾಟನ್ನು, ಇದು ಅಗಸೆ ಬೀಜ ಇರ್ಬೋದು, ವಾಲ್ನಟ್ ಇರ್ಬೋದು, ಬೆಣ್ಣೆಹಣ್ಣು ಇರ್ಬೋದು, ಗೋಡಂಬಿ ಇರ್ಬೋದು, ಕೊಕೊನಟ್ ಆಯಿಲ್ ಇರ್ಬೋದು, ತೆಂಗಿನಕಾಯಿ ತುರಿ ಇರ್ಬೋದು, ಅಥವಾ ಆಲಿವ್ ಆಯಿಲ್ ಇರ್ಬೋದು. ನಾನ್ ವೆಜ್ಜಲ್ಲಾದರೆ ಈ ಒಂದು ಚಿಕನ್, ಮಟನ್, ಫಿಶ್ ಮತ್ತು ಎಗ್ಗು, ಹೋಲ್ ಎಗ್ಗನ್ನು ತಿನ್ನುವಂಥದ್ದು ನಾನ್ ವೆಜಿಟೇರಿಯನ್ಸಿಗೆ. ಸೊ ಈ ಥರದ ಆಹಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ, ಹೆಚ್ಚಿನ ಫ್ಯಾಟನ್ನು ತೆಗೆದುಕೊಳ್ಳೋದ್ರ ಮೂಲಕ ಕೆಟ್ಟ ಫ್ಯಾಟನ್ನು ಮಟಾಶ್ ಮಾಡ್ಬೋದು, ನಿರ್ನಾಮ ಮಾಡ್ಬೋದು. Yeah, that's the best, so only one way. Incorporate and consume huge amount of fat in diet, good fat. ಸೊ ಗುಡ್ ಫ್ಯಾಟ್ ನೋಡಿ, ವಾಲ್ನಟ್ ಇದೆ, ಬಾದಾಮಿ, ಗೋಡಂಬಿ, ಬೆಣ್ಣೆಹಣ್ಣು, ಮೊಟ್ಟೆ, ಅಗಸೆ ಬೀಜ, ಈ ಥರದ್ದೆಲ್ಲ ಗುಡ್ ಫ್ಯಾಟ್ ಇಂಟೇಕ್. ಸೊ ಈ ಆಹಾರವನ್ನು ಜಾಸ್ತಿ 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 ಮಾಡಬೇಕು. ಅನ್ನ, ಚಪಾತಿ, ರಾಗಿ, ಜೋಳವನ್ನು ಕಡಿಮೆ 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 ಮಾಡ್ತಾ ಬರಬೇಕು. ಸೊ ಇದ್ರ ಬಗ್ಗೆ ನಾವು ಸಂಶೋಧನೆ ಹೇಳ್ತಾ ಇದೆ. Explain how the belly fat. ನಾವು ಸುಮ್ಮನೆ ಇಷ್ಟೆಲ್ಲ ಮಾತಾಡಿಲ್ಲ, ಇದರ ಹಿಂದ್ಗಡೆ ವೈಜ್ಞಾನಿಕವಾದಂಥ ಹಿನ್ನೆಲೆ ಇದೆ, ವೈಜ್ಞಾನಿಕವಾದಂಥ ರಿಸರ್ಚ್ ಸಾಕಷ್ಟು ಆಗಿದೆ. ಸೊ ಆ ರಿಸರ್ಚ್ಗಳನ್ನು ನಿಮಗೆ ತೋರಿಸಲಿಕ್ಕೆ. Visceral obesity refers that fat in ವಿಸರಲ್ ಒಬೆಸಿಟಿ ಅಂದರೆ ಹೊಟ್ಟೆಯ ಭಾಗದಲ್ಲಿ ಇರುವಂತಹ ಫ್ಯಾಟ್ ಅಂತ ನೆನಪಿಟ್ಕೊಳ್ಳಿ. Also additionally fat inside liver cells called as fatty liver ಮತ್ತೆ ಲಿವರ್ fat inside abdominal ವಿಸರಲ್ ಒಬೆಸಿಟಿ, ಇದೆರಡು ವರ್ಡ್ ಅನ್ನು ನೀವು ನೆನಪಿಟ್ಕೋಬೇಕು. ಫ್ಯಾಟಿ ಲಿವರ್ ಅಂದರೆ ಲಿವರ್ ಅಲ್ಲಿ ಫ್ಯಾಟ್ ಸಂಗ್ರಹ ಆಗೋದು, ಹಾಗೂ ವಿಸರಲ್ ಒಬೆಸಿಟಿ ಅಥವಾ ವಿಸರಲ್ ಫ್ಯಾಟ್. ಮೇಜರ್ ಡ್ರೈವಿಂಗ್ ಫ್ಯಾಕ್ಟರ್ ಬಿಹೈಂಡ್ ಮೋಸ್ಟ್ ಆಫ್ ದಿ ಡಿಸಾರ್ಡರ್ಸ್ ಆಫ್ ಮಾಡರ್ನ್ ಸಿವಿಲೈಸೇಷನ್. ಓಕೆ. So might be insulin resistant is the culprit of type 2 diabetes, obesity. The root cause is Journal of Clinical Investigation ಬಂದಿದೆ, obesity and insulin resistance. So obesity ನೇ insulin resistance. And a study from American Diabetic Association ಒಂದು ಸ್ಟಡಿ ಇದೆ, insulin resistance and type 2 diabetes. So the type 2 diabetes stems from a condition called as insulin resistance. And I'm kindly requesting, just search in your Google, what do you mean by insulin resistance, which will save your life forever. Just a knowledge. ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ನೀವೇ ಹುಡುಕಿ, ನಿಮಗೆ ಗೊತ್ತಾಗುತ್ತೆ. ವಾಟ್ ಈಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹುಡುಕಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಇರುವಂಥ ರಿಸರ್ಚ್ ಆರ್ಟಿಕಲನ್ನು ಅರ್ಥ ಮಾಡ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಜೀವನವನ್ನು ನೀವು ಸೇವ್ ಮಾಡ್ಕೊಳ್ಳಿಕ್ಕಾಗತ್ತೆ. Even insulin resistance and polycystic ovary syndrome. The Oxford study from Oxford Journal suggests that insulin resistance is the underlying cause of polycystic ovarian disorder, PCOD. So infertility, PCOS ತುಂಬ ಜನ ಇವತ್ತು ಯುವತಿಯರು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದನ್ನು ಈ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಂದು ರಿಸರ್ಚ್ ಸ್ಟಡಿ ಜರ್ನಲ್ ಹೇಳುತ್ತೆ. So the infertility, female infertility stems for only one fact, that is obesity. ಸೊ ಲೇಡೀಸಲ್ಲಿ ಈಗ ಏನು ಇವತ್ತು ಅನೇಕರಲ್ಲಿ ಮಕ್ಕಳಾಗೋದಿಲ್ಲ, ಈ ಒಂದು ಮುಖ್ಯವಾದ ಒಂದು ಕಾರಣವನ್ನು ನಾವು ನೋಡಿದ್ರೆ ಅದಕ್ಕೆ ಮುಖ್ಯವಾದ ಕಾರಣವೇ ಹೊಟ್ಟೆಯ ಬೊಜ್ಜು. ಸೊ ಮಕ್ಕಳಾಗದೇ ಇರಲಿಕ್ಕೆ ಕಾರಣ ಹೊಟ್ಟೆಯ ಬೊಜ್ಜು. ಸೊ ಇದು ಗಂಡಸರಲ್ಲಿರ್ಬೋದು, ಹೆಂಗಸರಲ್ಲಿರ್ಬೋದು. ಸೊ ಇಬ್ಬರದ್ದು ಒಂದು ಲೇಡೀಸಲ್ಲಾದರೆ ಆ ಒಂದು ಅಂಡಾಣುವಿನ ಕ್ವಾಲಿಟಿನ ಹಾಳಾಗುತ್ತೆ, ಗಂಡಸರಲ್ಲಾದರೆ ವೀರ್ಯಾಣುವಿನ ಒಂದು ಕ್ವಾಂಟಿಟಿ, ಮೊಟಿಲಿಟಿ ಅದೆಲ್ಲವೂ ಕೂಡ ಹಾಳಾಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗೆ ಹೊಟ್ಟೆಯ ಬೊಜ್ಜೆ ಮಕ್ಕಳಾಗದೇ ಇರಲಿಕ್ಕೂ ಮುಖ್ಯವಾದ ಕಾರಣ. That's all. So we have to definitely, the solution is simple, only one solution, only one remedy, losing the weight. ಸೊ ಫ್ಯಾಟ್ ಕಡಿಮೆ ಮಾಡ್ಕೊಳ್ಬೇಕು, ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೇಕು. ಅದಕ್ಕೆ ಸೊಲ್ಯೂಷನ್ ಕೂಡ ನಾವು ಹೇಳಿದ್ದೇವೆ. ಒಳ್ಳೆಯ ಫ್ಯಾಟ್ ಯಾವುದು ಅಂತ ತೋರಿಸಿದ್ದೇವೆ. ಆ ಒಳ್ಳೆಯ ಫ್ಯಾಟನ್ನು ಜಾಸ್ತಿ ಮಾಡಬೇಕು, ಕೆಟ್ಟ ಫ್ಯಾಟನ್ನು ಪೂರ್ತಿಯಾಗಿ ಬಿಡಬೇಕು. ಬೇಕರಿ ಆಹಾರವನ್ನು, ರೆಡಿಮೇಡ್ ಫುಡ್ಡನ್ನು, ಬಿಸ್ಕೆಟ್ಸನ್ನು, ಬ್ರೆಡ್ಡನ್ನು ಕಡಿಮೆ ಮಾಡಬೇಕು ಅಥವಾ ಬಿಟ್ಟೇ ಬಿಡಬೇಕು. ಅದರ ಬದಲಿಗೆ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಹಾಲು, ಜೊತೆಗೆ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾ, ಚೀಸ್, ಪನ್ನೀರ್ ಇದನ್ನೆಲ್ಲವನ್ನು ಜಾಸ್ತಿ ಮಾಡಬೇಕು. So we have seen the root cause of metabolic syndrome, diabetes, heart disease, visceral obesity. ಕೊಲೆಸ್ಟ್ರಾಲ್ ಅಲ್ಲಿ ಕೂಡ ವೇರಿಯೇಷನ್ ಮಾಡಲಿಕ್ಕೆ cholesterol that cause to contribute to excess of triglyceride, blood pressure, the diabetes. The root cause is visceral fat. So let's see how this belly fat, visceral fat. ಸೊ ವಿಸರಲ್ ಫ್ಯಾಟ್ ಮಧ್ಯೆ ಇದೆ ನೋಡಿ, ಇದರಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಟ್ರೈಗ್ಲಿಸರೈಡ್ ಜಾಸ್ತಿ ಆಗುತ್ತೆ, ಒಳ್ಳೆ ಕೊಲೆಸ್ಟ್ರಾಲ್ HDL ಕಡಿಮೆ ಆಗುತ್ತೆ, ಈ ಒಂದು
ಥ್ರಾಂಬೋಸಿಸ್ ಅನ್ನುವಂಥದ್ದು ರಕ್ತ ಹೆಪ್ಪುಗಟ್ಟುವಿಕೆಯ ಪ್ರಮಾಣ ಹೆಚ್ಚಾಗುತ್ತೆ. ಇನ್ಫ್ಲಮೇಷನ್, ಬಾಡಿಯಲ್ಲಿ ಈ ಒಂದು ಇನ್ಫ್ಲಮೇಷನ್ ಉರಿಯೂತ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್, BP ಜಾಸ್ತಿ ಆಗುತ್ತೆ. ಸೊ ರಕ್ತದಲ್ಲಿ ಸಕ್ಕರೆ ಅಂಶ, ಶುಗರ್, ಗ್ಲುಕೋಸ್ ಹೆಚ್ಚಾಗುತ್ತೆ. And you see study from American Diabetic Association, visceral fat, belly fat is the cause of inflammation in body. ಸೊ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಪ್ರಕಾರ ಅವ್ರು ಹೇಳಿದ್ದಾರೆ ವಿಸರಲ್ ಫ್ಯಾಟ್ is associated with the systemic inflammation. So in obese humans, so the ಬೊಜ್ಜಿರುವಂಥವರಲ್ಲಿ ವಿಸರಲ್ ಫ್ಯಾಟು ಈ ಇನ್ಫ್ಲಮೇಷನ್ಗೆ ಕಾರಣ, ನೋವುಗಳಿಗೆ ಕಾರಣ, ಹೃದಯದ ತೊಂದರೆಗಳಿಗೆ ಕಾರಣ, BPಗೆ ಕಾರಣ, ಸೊ PCODಗೆ ಕಾರಣ. So this visceral fat is the only one target of Nisarga Mane. We don't treat sugar, we treat your visceral fat. This is the underlying cause. ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ನಾವು ಹೊಟ್ಟೆಯ ಬೊಜ್ಜಿಗೆ ಚಿಕಿತ್ಸೆಯನ್ನು ಕೊಡ್ತೇವೆ. ಹೊಟ್ಟೆಯ ಬೊಜ್ಜು ಕಡಿಮೆ ಆಗಲಿಕ್ಕೆ ನಿಮಗೆ ಒಳ್ಳೆಯ ಫ್ಯಾಟ್ ಮೂಲಕ ಅದನ್ನು ಕಡಿಮೆ ಮಾಡುವಂಥ ಉಪಾಯವನ್ನು ಹೇಳಿಕೊಡ್ತೇವೆ. 3 ರಿಂದ 6 ತಿಂಗಳಲ್ಲಿ ಅವರಿಗೆ ಅನೇಕರು ಇವತ್ತು ಡಯಾಬಿಟಿಸನ್ನು ರಿವರ್ಸಲ್ ಮಾಡ್ಕೊಂಡಿದ್ದಾರೆ, ಡಯಾಬಿಟಿಸನ್ನು ಸಂಪೂರ್ಣವಾಗಿ ಹತೋಟಿ ಮಾಡ್ಕೊಂಡಿದ್ದಾರೆ. ಮುಖ್ಯವಾದ ಕಾರಣ ಹೊಟ್ಟೆಯ ಭಾಗದ ಬೊಜ್ಜನ್ನು ಅವರು ಕರೆಸ್ಕೊಂಡಿದ್ದಾರೆ. Yeah. So let's explain the mechanism of insulin resistance. Dr. Hegde, you can just explain it. Yeah. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನಾವು ಮೇದೋಜೀರಕ ಗ್ರಂಥಿಯನ್ನು ನೋಡ್ತಾ ಇದ್ದೇವೆ. ಇದು ಹೊಟ್ಟೆ. ಸೊ ನಾವು ತೆಗೆದುಕೊಂಡಂಥ ಆಹಾರ ಹೊಟ್ಟೆಗೆ ಬರುತ್ತೆ. ಸೊ ಹೊಟ್ಟೆಗೆ ಬಂದ ಕೂಡಲೇ ಮಿದುಳಿಗೆ ಸಂದೇಶ ಹೋಗುತ್ತೆ, ಶುಗರ್ ಬಂದಿದೆ, ಇದನ್ನು ಯುಟಿಲೈಸ್ ಮಾಡಲಿಕ್ಕೆ ಇನ್ಸುಲಿನ್ ಬೇಕು ಅಂತ. ಸೊ ಆಗ ಮಿದುಳಿ ಪ್ಯಾನ್ಕ್ರಿಯಾಸಿಗೆ ಹೇಳುತ್ತೆ, ಮೇದೋಜೀರಕ ಗ್ರಂಥಿಗೆ ಹೇಳುತ್ತೆ ಇನ್ಸುಲಿನ್ನ ಬಿಡುಗಡೆ ಮಾಡುವಂತ. ಆಗ ಇನ್ಸುಲಿನ್ ಬಿಡುಗಡೆ ಆಗುತ್ತೆ. ಸೊ ಈ ಇನ್ಸುಲಿನ್ನು ಶುಗರ್ನ ತೆಗೆದುಕೊಂಡು ಹೋಗಿ, ಇದು ಜೀವಕೋಶದ ಒಳಗಡೆ ಒಂದು ಕೀ ಓಪನ್ ಮಾಡಿದಾಗಿದೆ. ಇನ್ಸುಲಿನ್ ಕೆಲಸ ಇಲ್ಲಿವರೆಗೆ ಬಂದು ಜೀವಕೋಶದ ಒಳಗಡೆ ಈ ಶುಗರ್ ಹೋಗುವಾಗ ಮಾಡಿಬಿಡುತ್ತೆ. ಸೊ ಆವಾಗ ರಕ್ತದಲ್ಲಿ ಈ ಶುಗರ್ ಎಸ್ ಅಂದರೆ ಶುಗರ್ ಅಂಶ ನಾರ್ಮಲ್ ಆಗುತ್ತೆ. ಇದು ನಾರ್ಮಲ್ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಮಸಲ್ಸ್ ಮತ್ತು ಫ್ಯಾಟ್ ಸೆಲ್ಸಿಗೆ ಇದು ಹೋಗಿ ಕನ್ವರ್ಟ್ ಆಗಿ ಫ್ಯಾಕ್ಟ್ರಿ ಒಳಗಡೆ ಹೋದರೆ ನಾರ್ಮಲ್. ಸೊ ಆಗ ಇದು ನಾರ್ಮಲ್ ಇದ್ದಂಥವರಲ್ಲಿ ಶುಗರ್ ನಾರ್ಮಲ್ ಇದ್ದಂಥವ್ರಲ್ಲಿ ಈ ರೀತಿ ಪ್ರಕ್ರಿಯೆ ಆಗುತ್ತೆ. ಆಹಾರ ಹೋಗುತ್ತೆ, ಆಹಾರ ಹೋದ ಕೂಡಲೇ ಆ ಶುಗರ್ ಅಂಶ ಎಲ್ಲ ಆಹಾರದಲ್ಲಿದೆ, ಅದನ್ನು ನಾರ್ಮಲ್ ಮಾಡಲಿಕ್ಕೆ ಅಥವಾ ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ಮಿದುಳಿಗೆ ಸಂದೇಶ ಹೋಗುತ್ತೆ. ಮಿದುಳು ಪ್ಯಾನ್ಕ್ರಿಯಾಸ್ಗೆ ಸಂದೇಶವನ್ನು ಕೊಡುತ್ತೆ. ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಬಿಡುಗಡೆ ಆಗುತ್ತೆ. ಇನ್ಸುಲಿನ್ನು ಶುಗರ್ನ ತೆಗೆದುಕೊಂಡು ಜೀವಕೋಶದ ಒಳಗಡೆ ಹೋಗಿ ಓಪನ್ ಮಾಡಿ ಬಿಡುತ್ತೆ. ನೋಡಿ, ಇದನ್ನು ಕ್ಲಿಯರಾಗಿ ನಮಗೆ ತೋರಿಸ್ತೇವೆ. ಇದು ಒಂದು ಜೀವಕೋಶ. ಈ ಇನ್ಸುಲಿನ್ ಅನ್ನುವಂಥದ್ದು ಈ ಜೀವಕೋಶದ ಬಾಗಿಲನ್ನು ಓಪನ್ ಮಾಡಿ, ಒಂದು ಲೈಮನ್ ಲ್ಯಾಂಗ್ವೇಜಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೇವೆ, ಶುಗರನ್ನು ಒಳಗಡೆ ಕಳಿಸುತ್ತೆ. ನೋಡಿ, ಶುಗರು ಇದು ಬಾಗಿಲು ಓಪನ್ ಮಾಡ್ತು, ಈ ದ್ವಾರ ಓಪನ್ ಆಯಿತು, ಶುಗರ್ ಒಳಗಡೆ ಹೋಯಿತು ಜೀವಕೋಶದ ಒಳಗಡೆ. ಸೊ ಇಲ್ಲಿಗೆ ಇನ್ಸುಲಿನ್ ಕೆಲಸ ಮುಗೀತು, ಶುಗರ್ ಹೋಯಿತು, ಬರ್ನ್ ಆಯಿತು. ಸೊ ರಕ್ತದಲ್ಲಿ ಶುಗರ್ ಇಲ್ಲ, ಈಗ ನಾರ್ಮಲ್ ಆಯಿತು. ರಕ್ತದಲ್ಲಿ ಶುಗರ್ ಇಲ್ಲ ಆಯಿತು, ನಾರ್ಮಲ್ ಆಯಿತು, ಇದು ಜೀವಕೋಶದ ಒಳಗಡೆ ಹೋಯ್ತು. ಸೊ ಇದು ಪ್ರಕ್ರಿಯೆ ನಾರ್ಮಲ್ ಆಗುವಂಥ. ಟೈಪ್ 2 ಡಯಾಬಿಟಿಸಲ್ಲಿ ಏನಾಗುತ್ತೆ, ಈ ಇನ್ಸುಲಿನ್ ಹತ್ರ ಇಲ್ಲಿ ಫ್ಯಾಟ್ ಸಂಗ್ರಹ ಆಗಿರೋದ್ರಿಂದಾಗಿ ಇನ್ಸುಲಿನ್ ಹತ್ರ ಈ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಿದೆ. ಇನ್ಸುಲಿನ್ ಇದೆ, ಆದರೆ ಇನ್ಸುಲಿನ್ ಹತ್ರ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈಗ ನಾವು ಪುನಃ ಪ್ರಾರಂಭದಲ್ಲಿ ಹೇಳಿದಂಥ ಇನ್ಸುಲಿನ್ ರೆಸಿಸ್ಟೆನ್ಸ್ PCODಗೆ, ಡಯಾಬಿಟಿಸಿಗೆ, ಬೊಜ್ಜಿಗೆ ಕಾರಣ ಅಂತ ಹೇಳಿದ್ವಿ ಅಲ್ವಾ. ಸೊ ಯಾಕೆ ಅನ್ನೋದು ಈಗ ಅರ್ಥ ಮಾಡ್ಕೊಳ್ಳಿ. ಇನ್ಸುಲಿನ್ ಇದೆ, ಬೇಕಾದಷ್ಟು ಇನ್ಸುಲಿನ್ಗಳು ಓಡಾಡ್ತಾ ಇದೆ, ಆದರೆ ಆ ಇನ್ಸುಲಿನ್ ಹತ್ರ ಕೀ ಓಪನ್ ಮಾಡಿ ಈ ಶುಗರನ್ನು, ಈ ಸಕ್ಕರೆ ಅಂಶವನ್ನು ಫ್ಯಾಕ್ಟ್ರಿ ಒಳಗಡೆ, ಜೀವಕೋಶದ ಒಳಗಡೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ವಿಸರಲ್ ಫ್ಯಾಟ್. ಸೊ ಈ ವಿಸರಲ್ ಫ್ಯಾಟ್ ಅಂತ ನಾವು ಹೇಳಿದ್ವಿ, ಫ್ಯಾಟಿ ಲಿವರ್ ಅಂತ ಹೇಳಿದ್ವಿ. ಸೊ ಫ್ಯಾಟಿ ಲಿವರ್ ಇದ್ದಾಗ, ವಿಸರಲ್ ಫ್ಯಾಟ್ ಇದ್ದಾಗ ಈ ಪ್ರಕ್ರಿಯೆ ನಡೆಯೋದೇ ಇಲ್ಲ. ಈ ಓಪನಿಂಗ್ ಮಾಡುವಂತಹ ಒಂದು ಪ್ರಕ್ರಿಯೆ ಆಗೋದಿಲ್ಲ. ಇನ್ಸುಲಿನ್ ಇನ್ಯಾಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಅನೇಕ ಮಾತ್ರೆಗಳನ್ನು ಕೊಡುವಂಥದ್ದು, ಪ್ರಾರಂಭದಲ್ಲಿ ಡಯಾಬಿಟಿಸ್ ಬಂದಾಗ ಕೊಡುವಂತಹ ಎಲ್ಲ ಮಾತ್ರೆಗಳ ಕೆಲಸನೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಿ ಇನ್ಸುಲಿನ್ ಕೆಲಸ ಮಾಡುವಂತೆ ಮಾಡೋದು. ಇನ್ಸುಲಿನ್ ಕೊಡೋದಲ್ಲ. ಸ್ಟಾರ್ಟಿಂಗಲ್ಲೇ ಡಯಾಬಿಟಿಸ್ ಇದ್ದರೆ ಯಾರು ಇನ್ಸುಲಿನ್ ಕೊಡ್ತಾರಾ? ಇಲ್ಲ. ಇನ್ಸುಲಿನ್ ಬೇಕಾದಷ್ಟು ಇರುತ್ತೆ, ಆದರೆ ಆ ಇನ್ಸುಲಿನ್ ಯುಟಿಲೈಸ್ ಆಗಲಿಕ್ಕೆ ಔಷಧಿಯನ್ನು ಕೊಡ್ತಾರೆ. 10 ವರ್ಷ, 15 ವರ್ಷ, 20 ವರ್ಷ ಆದಮೇಲೆ ಒಂದು ಇನ್ಸುಲಿನ್ ಸೆಕ್ರೇಟ್ ಮಾಡಲಿಕ್ಕೆ 10 ಇನ್ಸುಲಿನ್ ಸೆಕ್ರೇಟ್ ಮಾಡಿ ಮೇದೋಜೀರಕ ಗ್ರಂಥಿಗೆ ಸುಸ್ತಾಗಿ ಇನ್ಸುಲಿನ್ ಬಿಡುಗಡೆ ಮಾಡೋದು ಕಡಿಮೆ ಮಾಡುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ. ಆವಾಗ ಎಕ್ಸ್ಟ್ರಾ ಇನ್ಸುಲಿನ್ನೂ ಬೇಕು, ಔಷಧಿನೂ ಬೇಕು. ಆ ಪರಿಸ್ಥಿತಿ ಬರುತ್ತೆ 40 ವರ್ಷ, 20 ವರ್ಷ ಡಯಾಬಿಟಿಸ್ ಬಂದು ಆದಮೇಲೆ. ಸೊ ನೀವು ಅನ್ಕೋಬೋದು ಇನ್ಸುಲಿನ್ ಬೇಕಾದಷ್ಟು ಇದೆ ಅಂತ ಹೇಳಿದ್ರಲ್ಲ ಇವರು ಅಂತ. ಯಾವಾಗ ಇನ್ಸುಲಿನ್ ಎಕ್ಸ್ಟ್ರಾ ಬೇಕು, ಪ್ಯಾನ್ಕ್ರಿಯಾಸ್, ಮೇದೋಜೀರಕ ಗ್ರಂಥಿಗೆ ಸುಸ್ತಾಗ್ಬಿಡುತ್ತೆ, ಎಕ್ಸಾಸ್ಟ್ ಆಗುತ್ತೆ. ಅದು ಇನ್ಸುಲಿನ್ 1 ಬದಲಿಗೆ 10 ಬಿಡುಗಡೆ ಮಾಡಿದಾಗ ಏನಾಗಬೇಕಾಯಿತು. ಸೊ ಆಗ ಇನ್ಸುಲಿನನ್ನು ಎಕ್ಸ್ಟ್ರಾ ತೊಗೊಳ್ಬೇಕು. ಆ ಇನ್ಸುಲಿನ್ ವರ್ಕ್ ಆಗಲಿಕ್ಕೆ ಔಷಧಿನೂ ತೊಗೊಳ್ಬೇಕು.
ಔಷಧಿ ಬರೀ ಇನ್ಸುಲಿನ್ ಕೊಡಲ್ಲ. ಇನ್ಸುಲಿನ್ ಟೈಪ್ 1 ಡಯಾಬಿಟಿಸಲ್ಲಿ ಬರೀ ಇನ್ಸುಲಿನ್ ಸಾಕು, ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲ. ಟೈಪ್ 2 ಡಯಾಬಿಟಿಸಲ್ಲಿ ಇನ್ಸುಲಿನ್ನು ಬೇಕು, ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುವಂಥ ಔಷಧಿಗಳು ಬೇಕು. ಸೊ ಕ್ಲಿಯರ್ ಆಯಿತು ಅಂತ ಇಟ್ಸ್ ಎಸೆನ್ಷಿಯಲಿ ಡೈವೋರ್ಸ್ ಬಿಟ್ವೀನ್ ಇನ್ಸುಲಿನ್ ರಿಸೆಪ್ಟರ್ ಆ್ಯಂಡ್ ಇನ್ಸುಲಿನ್. ಸೊ ಇದು ಇನ್ಸುಲಿನ್ ರಿಸೆಪ್ಟರ್ ಹಾಗೂ ಇನ್ಸುಲಿನ್ ನಡುವೆ ಡೈವರ್ಸ್ ಆಗಿದೆ. ಇಲ್ಲಿ ಅವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ. ಸೊ ಅದಕ್ಕೆ ಕಾರಣ ಮಧ್ಯದಲ್ಲಿ ಯಾರು, ಆ ಡೈವರ್ಸ್ಗೆ ಕಾರಣ ಯಾರು? ಅದು ಫ್ಯಾಟ್, ಬ್ಯಾಡ್ ಫ್ಯಾಟ್, ವಿಸರಲ್ ಫ್ಯಾಟ್, ಫ್ಯಾಟಿ ಲಿವರ್. And I would like to use the scientific term of visceral fat as well. So let me tell how it is contributed, how it is related. For instance, the belly fat, visceral fat, secrete 400 types of chemicals and toxins. ಸೊ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವಂಥ ಬೊಜ್ಜು ಹಾಗೂ ಫ್ಯಾಟಿ ಲಿವರ್ ಹಾಗೂ ವಿಸರಲ್ ಫ್ಯಾಟು 400 ಬೇರೆ ಬೇರೆ ರೀತಿಯ ಕೆಟ್ಟ ಕೆಮಿಕಲ್ಸನ್ನು ಬಿಡುಗಡೆ ಮಾಡುತ್ತೆ. Yeah, so many of these chemicals, for instance, the cytokines or toxins secreted from visceral fat damage the insulin receptor. ಸೊ ಇನ್ಸುಲಿನ್ ರೆಸೆಪ್ಟರ್, ಇನ್ಸುಲಿನನ್ನು ರಿಸೀವ್ ಮಾಡಿ ಆ ಒಂದು ಜೀವಕೋಶ ಒಳಗಡೆ ಶುಗರ್ನ ಬಿಡುಗಡೆ ಮಾಡುವಂಥ ಒಂದು ರಿಸೆಪ್ಟರ್ ಇರುತ್ತೆ. ಇನ್ಸುಲಿನ್ ರಿಸೆಪ್ಟರ್ and what the ಸೈಟೋಕೈನ್ ಅನ್ನುವಂಥದ್ದು ಈ ಒಂದು ಬ್ಯಾಡ್ ಫ್ಯಾಟ್ ಸೆಲ್ಸ್ ಇಂದ ಬಿಡುಗಡೆ ಆಗಿದ್ದು ಇದು ಹಾಳು ಮಾಡುತ್ತೆ. Damage the insulin receptor, so insulin cannot recognize the receptor. The protein, essentially receptor is a protein, insulin is a protein molecule. Essentially the protein structure is disintegrated by the cytokines, the toxin from the belly fat. That's what I told initially. If you reduce the belly fat, which result in reduce the secretion of cytokines. ಸೊ ಈ ಸೈಟೋಕೈನ್ಸ್ ಅನ್ನುವಂಥದ್ದು ಈ ಒಂದು ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ಲಿಕ್ಕೆ, ನೋಡಿ ಇದು ಜೀವಕೋಶದ ವಾಲ್. ಸೊ ಈ ವಾಲಲ್ಲಿ, ಈ ಒಂದು ಗೋಡೆಯಲ್ಲಿ ಈ ಒಂದು ಇನ್ಸುಲಿನ್ ರೆಸೆಪ್ಟರ್ಸ್ ಅಂತ ಇನ್ಸುಲಿನನ್ನು ಸ್ವಾಗತ ಮಾಡುವಂಥವ್ರು ಇದ್ದಾರೆ. ಆದರೆ ಈ ಇನ್ಸುಲಿನ್ ಸ್ವಾಗತ ಮಾಡುವವ್ರನ್ನೇ ಡ್ಯಾಮೇಜ್ ಮಾಡಲಿಕ್ಕೆ ಸೈಟೋಕೈನ್ ಅನ್ನುವಂಥದ್ದು ಅಡಿಪೋಸ್ ಟಿಶ್ಯೂಯಿಂದ ಈ ಒಂದು ಬ್ಯಾಡ್ ಫ್ಯಾಟಿಂದ, ವಿಸರಲ್ ಫ್ಯಾಟಿಂದ, ಫ್ಯಾಟಿ ಲಿವರಿಂದ ಬಿಡುಗಡೆ ಆಗಿ ಅದು ಇದನ್ನು ಡ್ಯಾಮೇಜ್ ಮಾಡುತ್ತೆ. ಆವಾಗ ಡೈವರ್ಸ್ ಉಂಟಾಗುತ್ತೆ. ಅಂದರೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ಸೈಟೋಕೈನ್ಸ್ ಅನ್ನುವಂಥದ್ದು ಅಥವಾ ಈ ವಿಷವಸ್ತುಗಳೇ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣ. So let's look into the culprit. Why do we have more visceral fat? So triple murders. The visceral fat, we understood the mechanism. The mechanism is very ಈಗ ನಮಗೆ simple. ಅದು ದಾರಿ, ಅದು ಹೇಗಾಗತ್ತೆ, ಏನು ಕತೆ ಎಲ್ಲ ಗೊತ್ತಾಯ್ತು. ಸೊ ಈಗ ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಮುಖ್ಯವಾದ ಕಾರಣ ಏನು, ಯಾವ ರೀತಿಯ ಆಹಾರ ಅನ್ನೋದನ್ನು. 3 ಕಾರಣಗಳನ್ನು ಹೇಳ್ತಾ ಇದ್ದೀರಾ. I love to attribute the insulin resistance into 3 macronutrients in our modern diet. So as I pointed out initially, we inherit insulin resistance from our plate, and particularly there are 3 culprits, 3 thieves, 3 murders contribute to visceral fat. 3 ಕಳ್ಳ ಅಥವಾ 3 ಮರ್ಡರ್ಸ್ ನಮಗಿದ್ದಾರೆ. ಅವರು 3 ಜನ ಸೇರಿ ನಮ್ಮ ಟೋಟಲ್ ಈ ಒಂದು ಅಡಿಪೋಸ್ ಟಿಶ್ಯೂ ಹೊಟ್ಟೆಯಲ್ಲಿ ಸಂಗ್ರಹ ಆಗಲಿಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅವ್ರು ಯಾರು? ಫಸ್ಟ್ ಒನ್ ಇಸ್ ಟೂ ಮಚ್ ಕಾರ್ಬೋಹೈಡ್ರೇಟ್, ಎಕ್ಸಸ್ ಹೆಚ್ಚಾದಂಥ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ನಮ್ಮ ಎಲ್ಲ ಆಹಾರದಲ್ಲಿದೆ, ಬಿಸ್ಕೆಟಲ್ಲಿದೆ, ಬ್ರೆಡ್ಡಲ್ಲಿದೆ, ನಾವು ತಿನ್ನುವಂಥ ಪಾಸ್ತಾದಲ್ಲಿದೆ, ಚಿಪ್ಸಲ್ಲಿದೆ, ರೆಡಿಮೇಡ್ ಪ್ಯಾಕ್ ಫುಡ್ಡಲ್ಲಿದೆ, ಅನ್ನದಲ್ಲಿದೆ, ಚಪಾತಿಯಲ್ಲಿದೆ, ರಾಗಿಯಲ್ಲಿದೆ. ಸೊ ಅದನ್ನು ನಾವು ಕಡಿಮೆ ಮಾಡಬೇಕು. ಸೆಕೆಂಡ್ ಇಸ್ ರಿಫೈನ್ಡ್ ಆಯಿಲ್. ಎರಡನೇದು, ಈಗ ನಾವು ಏನಿದ್ರು ತೆಳ್ಳಗಿರುವಂತಹ ಕ್ಲಿಯರ್ ಕಾಣುವಂಥ ಒಂದು ರಿಫೈನ್ಡ್ ಆಯಿಲ್ ತಿಂದುಬಿಟ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಬೋದು, ಆದರೆ ಇನ್ಫ್ಲಮೇಷನ್ ಕಡಿಮೆ ಮಾಡೋದಿಲ್ಲ. ಸೊ ಈ ರಿಫೈನ್ಡ್ ಆಯಿಲ್ಸು ಬಹಳ ಬಹಳ ಡೇಂಜರಸ್. 3ನೇದು ಸಕ್ಕರೆ, ಶುಗರ್. ಈ 3 ಕಲ್ಪ್ರಿಟ್ಗಳು ಅಥವಾ 3 ಕಳ್ಳಂದಿರು ನಮಗೆ ಹೊಟ್ಟೆಯ ಬೊಜ್ಜಿಗೆ ಮೂಲ ಕಾರಣ. ಆಲ್ವೇಸ್ ಐ ಯೂಸ್ ಎ ಫ್ರೇಸ್, ದ ಮಿಸರೀಸ್ ಆಫ್ ಮ್ಯಾನ್ಕೈಂಡ್ originated from 3 plants. The miseries of mankind. ಸೊ ಮಾನವನ ದುಃಖಗಳು ಶುರುವಾಗಿದ್ದೇ ಈ ಒಂದು 3 ಗಿಡಗಳಿಂದ ಅಂತ. ಯಾವ್ಯಾವ 3 ಗಿಡ ಅಂದರೆ, ಒಂದು ಭತ್ತದ ಅಥವಾ ಇದರದ್ದು ಗಿಡ, ಅದು ನಮಗೆ ಜಾಸ್ತಿ ವರ್ಷ ಬದುಕಲಿಕ್ಕೆ ಸಹಾಯ ಮಾಡಿತ್ತು. ಒಂದು ಹುಲ್ಲು, ಆ ಹುಲ್ಲಿನ ಬೀಜ, ಅದು ಪಕ್ಷಿಗಳ ಆಹಾರವಾಗಿತ್ತು ಒಂದು ಕಾಲದಲ್ಲಿ. ಅದು ನಮ್ಮ ಆಹಾರವಾಗಿ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ. ಇದರಿಂದಾಗಿ ಮಾನವನ ವಿಕಾಸ ನಡೆಯಿತು. ಆದರೆ ಇವತ್ತು ಆಧುನಿಕ ಜೀವನ ಶೈಲಿ accusing carbs which something contributed significantly to human civilization, but one of the major side effect of this transition, our ancestors, ಈ ಟೈಮಲ್ಲಿ ಈ ಬದಲಾವಣೆ ಆದಾಗ, ನಾವು ಯಾವಾಗ ಒಂದು 5-6 ಸಾವಿರ ವರ್ಷಗಳ ಹಿಂದೆ ಹಣ್ಣು ಹಂಪಲು ಗಡ್ಡೆ ಗೆಣಸಿನಿಂದ ಈ ಒಂದು ಧಾನ್ಯಗಳಿಗೆ ಬಂದ್ವಿ, ಆವಾಗಿಂದ ನಿಧಾನವಾಗಿ ಚೇಂಜಸ್ ಶುರುವಾಯಿತು.
ಆದರೆ ಈಗ ಒಂದು 50-60 ವರ್ಷದ ಈಚೆಗೆ ಇಷ್ಟೆಲ್ಲ ಹೆಚ್ಚಾಗಲಿಕ್ಕೆ ಮುಖ್ಯವಾದ ಕಾರಣ ಈ ಆಧುನಿಕತೆ ಹಾಗೂ ಪ್ಯಾಕ್ಡ್ ಫುಡ್ ಹಾಗೂ ಈ ಸಕ್ಕರೆ ಅಡಗಿ ಕುಳಿತಿದೆ ಎಲ್ಲ ಆಹಾರದಲ್ಲೂ. ಬ್ರೆಡ್ಡಲ್ಲಿ ಕೂಡ ಸಕ್ಕರೆ ಹಾಕಿರ್ತಾರೆ, ಪ್ರತಿಯೊಂದು ಆಹಾರದಲ್ಲೂ ಸಕ್ಕರೆ ಅನ್ನೋದು ಅಡಗಿ ಕುಳಿತಿದೆ. ಸೊ ನೀವು ಯಾವ ಆಹಾರ ತೆಗೆದುಕೊಂಡು ನೋಡಿದ್ರು ಕಾರ್ಬೋಹೈಡ್ರೇಟ್ ಅಂಶವನ್ನು ನೋಡಿ 40, 50, 60, 70% ಇರುತ್ತೆ. ಸೊ ಅದರ ಪ್ಯಾಕ್ ಮೇಲೆ ಬರ್ಕೊಂಡಿರೋದನ್ನು ನೀವು ನೋಡಿ ಗೊತ್ತಾಗುತ್ತೆ. Second plant, vegetable oil plant, sunflower seeds, soybean seeds, cotton seeds. They are called as refined oils. It is known fact that after introduction of vegetable oil such as sunflower, cotton seed, soybean, corn oil around 7 decades ago, the chronic disorders like cancer, diabetes, obesity, heart attack has been ಎಲ್ಲವೂ ಕೂಡ ಹೆಚ್ಚಾಯಿತು. skyrocketed. ಇದು ಇಂಟ್ರಡ್ಯೂಸ್ ಆದಮೇಲೆ, ಈ ಒಂದು ರಿಫೈನ್ಡ್ ಆಯಿಲ್ಸ್ ಇಂಟ್ರಡ್ಯೂಸ್ ಆದಮೇಲೆ ಪ್ರತಿಯೊಂದು ರೋಗ, ಅದು ಕ್ಯಾನ್ಸರಿಂದ ಹಿಡಿದು, ಬೊಜ್ಜಿನಿಂದ ಹಿಡಿದು, PCOD ಇಂದ ಹಿಡಿದು, ಮಕ್ಕಳಾಗದೇ ಇರುವಂಥ ತೊಂದರೆಯಿಂದ ಹಿಡಿದು, BP ಇಂದ ಹಿಡಿದು ಎಲ್ಲವೂ ಕೂಡ ಹೆಚ್ಚಾಗಲಿಕ್ಕೆ ಮುಖ್ಯವಾದ ಇನ್ನೊಂದು ಕಾರಣ ರಿಫೈನ್ಡ್ ಆಯಿಲ್ಸ್. ಹಾಗೆಯೇ ಎಲ್ಲದರ ಹಿಂದೆ ಅಡಗಿರುವಂಥ ಸಕ್ಕರೆ. Second plant contributed to insulin resistance, vegetable oil. ಎತ್ತರದ ಹುಲ್ಲು ಇನ್ನೊಂದು, ಅದು ಯಾವುದು ಅಂದರೆ ಅದು ಕಬ್ಬು. ಹೌದು, ಕಬ್ಬು ಅತಿ ಎತ್ತರದ ಹುಲ್ಲಲ್ಲಿ ಒಂದು. ಬಿದಿರು ಇನ್ನೂ ಅತಿ ಎತ್ತರದ್ದು, ಅದರ ನೆಕ್ಸ್ಟ್ ಇರೋದು ಕಬ್ಬು ಅಂತ ಹೇಳ್ಬೋದು. ಕಬ್ಬಿನಿಂದ ನಮಗೆ ಸಿಕ್ಕಿರುವಂಥ ಈ ಒಂದು ಸಕ್ಕರೆ, ಬೆಲ್ಲ ಎಲ್ಲವೂ ಬಂತು. ಸೊ ಇದು ಇವತ್ತು ಇಷ್ಟೆಲ್ಲ ಈ ಸಕ್ಕರೆ ಅಂಶ ಹೊಟ್ಟೆಗೆ ಹೋಗಿದ್ದು ಫ್ಯಾಟಾಗಿ ಕನ್ವರ್ಟ್ ಆಗಿ ಬೊಜ್ಜು ಬರ್ತಾ ಇದೆ. ಸಕ್ಕರೆ ಅಂಶ ಒಂದೇ ಡಯಾಬಿಟಿಸಿಗೆ ಕಾರಣ ಅಲ್ಲ. ಸೊ ಈ ಸಕ್ಕರೆ ಒಂದು ಚಪಾತಿ ತಿಂದರೆ ಅದು ಎನರ್ಜಿಯಾಗಿ ಯುಟಿಲೈಸ್ ಆಗಿದ್ದು, ಎರಡನೇ ಚಪಾತಿ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಆದ್ಮೇಲೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಒಂದು ತುತ್ತು ಅನ್ನ ತಿಂದರೆ, 4-5 ಸ್ಪೂನ್ ಅನ್ನ ತಿಂದರೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. 1 ಕಪ್ ಅನ್ನ ತಿಂದರೆ ಉಳಿದಿದ್ದೆಲ್ಲವೂ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಒಂದು ಚಿಕ್ಕ ಮುದ್ದೆಯನ್ನು ತಿಂದರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ನಮಗೆ ಬೇಕು. ದೊಡ್ಡ ಮುದ್ದೆಯನ್ನು ತಿಂದರೆ ಅದು ಹೆಚ್ಚಿಗೆ ಇರುವಂಥದ್ದು ಆಹಾರ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಉದಾಹರಣೆಗೆ ನಮ್ಮ ಮನೇಲಿ ಇವತ್ತು ಹಾಲಿದೆ, ಟೀ ಎಲ್ಲ ಮಾಡಿ ಉಳಿದಿದೆ. ಆ ಹಾಲನ್ನು ನಾವು ಎಸೆಯೋದಿಲ್ಲ, ಅದನ್ನು ಮೊಸರು ಮಾಡಿ ನೆಕ್ಸ್ಟಾಗಿ ಇಡ್ತೀವಿ. ಅದೇ ಥರ ದೇಹ ಕೂಡ ಹೆಚ್ಚಾದಂಥ ಎನರ್ಜಿಯನ್ನು ಇಟ್ಕೊಳ್ಳೋಣ, ನಾಳೆ ಉಪವಾಸ ಬಿದ್ದರೆ ಬೇಕು ಅಂಥೇಳಿ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ ಆದಮೇಲೆ. ಸೊ ಅಲ್ಲಿಗೆ ಈ ಒಂದು ರಿಫೈನ್ಡ್ ಆಹಾರಗಳು, ರಿಫೈನ್ಡ್ ಆಯಿಲ್ಸು ಹಾಗೂ ಸಕ್ಕರೆ, ಇದು 3 ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಮುಖ್ಯವಾದ ಕಾರಣ. So might be the excess carbs convert into fat, and we have a notion, if you consume heavy amount of fat in our diet, if you consume excess of ghee, butter, cheese, which all are rich in fat, that contributed to development of obesity, which is a misconception. ತಪ್ಪು ಕಲ್ಪನೆ. ಫ್ಯಾಟಿಂದ ಫ್ಯಾಟ್ ಬರುತ್ತೆ ಅನ್ನೋದನ್ನು ತೆಗೆದುಹಾಕಿ ಮನಸ್ಸಿನಿಂದ, ಕಾರ್ಬೋಹೈಡ್ರೇಟಿಂದ ಫ್ಯಾಟ್ ಬರುತ್ತೆ. ನೋಡಿ, ನಮ್ಮ ಆಹಾರದಲ್ಲಿ, ನಮ್ಮ ಪ್ಲೇಟಲ್ಲಿ ಈ ಥರದ್ದು ಒಂದು ಆಹಾರ ಇರುತ್ತೆ. ಸೊ ನಾವು ಚಪಾತಿ, ಅನ್ನ ನೋಡಿ, ಸೊ ತಿಳಿಸಾರು, ಸಾಂಬಾರು, ಈ ಥರದ ನಮ್ಮದು ಆಹಾರದಿಂದಾಗಿ ಇವತ್ತು ನಾವು ಬೊಜ್ಜು ಬರ್ತಾ ಇದೆ. ಆದರೆ ಹಸು ತಿನ್ನುವಂಥದ್ದು ಹುಲ್ಲಿನಿಂದ, ಹುಲ್ಲಲ್ಲಿ ಫ್ಯಾಟ್ ಇಲ್ಲ. ಆದರೆ ಹಸುವಿನ ಹಾಲಿನಲ್ಲಿ, ಹಸುವಿನ ಮಾಂಸದಲ್ಲಿ, ಹಸುವಿನ ಹಾಲಿಂದ ಬರುವಂಥ ತುಪ್ಪದಲ್ಲಿ, ಬೆಣ್ಣೆಯಲ್ಲಿ ಎಲ್ಲ ಕೂಡ ಫ್ಯಾಟ್ ಇದೆ. ಹೇಗೆ ಫ್ಯಾಟ್ ಬಂತು? ಈ ಒಂದು ಹುಲ್ಲು ಲಿವರಲ್ಲಿ ಫ್ಯಾಟಾಗಿ ಕನ್ವರ್ಟ್ ಆಯಿತು. ಇದರಲ್ಲಿ ಫ್ಯಾಟ್ ಇಲ್ಲ, ಚಪಾತಿಯಲ್ಲಿ ಫ್ಯಾಟ್ ಇಲ್ಲ, ಅನ್ನದಲ್ಲಿ ಫ್ಯಾಟ್ ಇಲ್ಲ. ಆದರೆ ಇದರಿಂದ ನಮಗೆ ಫ್ಯಾಟ್ ಬಂತು. ಹೇಗೆ? ಲಿವರಲ್ಲಿ ಕನ್ವರ್ಟ್ ಆಯಿತು. ಹೇಗೆ ಹುಲ್ಲನ್ನು ತಿಂದಂಥ ಹಸುವಿನ ಹಾಲಿನಲ್ಲಿ ಫ್ಯಾಟ್ ಕನ್ವರ್ಟ್ ಆಯಿತು, ಹಾಗೆ ಅನ್ನವನ್ನು, ಚಪಾತಿಯನ್ನು, ರಾಗಿಯನ್ನು ತಿಂದಂತಹ ನಮಗೂ ಕೂಡ ಫ್ಯಾಟ್ ಬರಲಿಕ್ಕೆ ಕಾರಣ ಆಯಿತು. ಅಥವಾ ಈ ಒಂದು ವಿಸರಲ್ ಫ್ಯಾಟ್ ಅಥವಾ ಫ್ಯಾಟಿ ಲಿವರ್ ನಾವು ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ. ಸೊ ಈ ವಿಸರಲ್ ಫ್ಯಾಟ್ ಬರಲಿಕ್ಕೆ ನಮ್ಮ ಈ ಪ್ಲೇಟ್ ಕಾರಣ. ಅದಕ್ಕೆ ಪ್ರಾರಂಭದಲ್ಲಿ ಡಾಕ್ಟರ್ ಪ್ರವೀಣ್ ಅವರು ಹೇಳಿದ್ರು, ಪ್ಲೇಟ್ ಚೇಂಜ್ ಮಾಡೋದು ಇಲ್ಲಿ ಭಾಳ ಮುಖ್ಯ. ನಮ್ಮ ಪ್ಲೇಟು ಮುಖ್ಯವಾದ ಕಾರಣ. ಡಯಾಬಿಟಿಸ್ನ ಮುಖ್ಯವಾದ ಕಾರಣ ಜೀನ್ಸ್ ಅಲ್ಲ, ಅಥವಾ ತಂದೆ ತಾಯಿಗಿರುವಂಥದ್ದಲ್ಲ. ನಮ್ಮ ಪ್ಲೇಟ್ ಚೇಂಜ್ ಮಾಡಬೇಕು, ನಮ್ಮ ಪ್ಲೇಟಲ್ಲಿ ಬದಲಾವಣೆ ತರಬೇಕು. ಅದು ಯಾವ ಬದಲಾವಣೆ? Let's see into too much of carbohydrate. ನೀವು ತುಂಬ ಸ್ಟಡೀಸನ್ನು ನೋಡ್ಬೋದು. All research articles. ರಿಸರ್ಚ್ ಪಬ್ಮೆಡಲ್ಲಿ ಬಂದಿದೆ, ಕಾರ್ಬೋಹೈಡ್ರೇಟ್ ರೆಸ್ಪಾನ್ಸ್ ಎಲಿಮೆಂಟ್ ಬೈಂಡಿಂಗ್ ಪ್ರೋಟೀನ್. ಸೊ ಕಾರ್ಬೋಹೈಡ್ರೇಟಿಂದಾಗಿ ಈ ಒಂದು ಫ್ಯಾಟಿ ಲಿವರ್ ಆಗುತ್ತೆ. ಸೊ ಇದು ತೊಂದರೆಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಸ್ಟಡಿ, numerous carbohydrate regulatory element binding protein, glucose activated transcription factor involved in the development of metabolic syndrome. ಅಂದರೆ ಡಯಾಬಿಟಿಸ್, BP ಮುಂತಾದ ಕಾಯಿಲೆಗಳಿಗೆ ಇದೇ ಕಾರಣ. And second culprit is sugar, ಸಕ್ಕರೆ. Let's see, look into a study. The fructose utilization has also fascinated metabolic researchers. 90% of fructose is uptaken by the liver. ಸೊ ಈ ಒಂದು
ಶುಗರು 90% ಲಿವರ್ ತೆಗೆದುಕೊಳ್ಳುತ್ತೆ, ಲಿವರ್ ಕನ್ವರ್ಟ್ ಮಾಡ್ಲಿಕ್ಕೆ ಹೋಗಿ ಫ್ಯಾಟ್ ಆಗುತ್ತೆ. So rice, wheat, ragi, jowar, they all can convert into energy, ATP, but unfortunately sugar cannot convert into ATP, energy. So the sugar we consume, like milk convert into mosuru. Milk convert into mosuru, just likewise the sugar we consume, they convert into fat. Like we have seen, grass got converted into ಇವತ್ತು ಅನೇಕರು ಸಕ್ಕರೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದವರು ಇದ್ದಾರೆ. ಅವರು ಸಕ್ಕರೆ ತ್ಯಜಿಸಿದವರಿಗೆ ಡಯಾಬಿಟಿಸು ತುಂಬ ಹತೋಟಿಗೆ ಬಂದಿದೆ. ಸಕ್ಕರೆಗೆ ಅವರು ಟೀಗೆ ಸಕ್ಕರೆ ಬಿಟ್ಟವರು ಕೆಲವರು ಇದ್ದಾರೆ, ಆ ಕೆಟಗರಿಗೆ ಏನು ಪ್ರಯೋಜನ ಆಗಿಲ್ಲ. ಆದರೆ ಸಕ್ಕರೆಯ ಅಂಶವೇ ತೆಗೆದುಕೊಳ್ಳದೇ ಇದ್ದಂಥವರಿಗೆ ಡಯಾಬಿಟಿಸ್ ರಿವರ್ಸಲ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಸಕ್ಕರೆ ಏನು ತೆಗೆದುಕೊಳ್ತೇವೆ ಅದು 90% ಸೀದಾ ಹೋಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ liver. So if you consume 1 teaspoon of sugar per day, you cannot lose the weight. I am challenging you. 1 teaspoon of sugar to tea or coffee prevent weight loss, inhibit the weight loss. Okay. Yeah. So number one factor brought misery to mankind after introduction of sugar. It is estimated that an Indian on an average consume 25 kg sugar per year. ಒಂದು ವರ್ಷಕ್ಕೆ ನಾವು ಭಾರತೀಯರು 25 kg ಸಕ್ಕರೆಯನ್ನು ಉಪಯೋಗಿಸ್ತೇವೆ ಒಬ್ಬ ಮನುಷ್ಯ. ಸೊ ಅದು ಇಷ್ಟೆಲ್ಲ ಭಾರತೀಯರಲ್ಲಿ ಬೊಜ್ಜು ಬರಲಿಕ್ಕೆ, ಹೊಟ್ಟೆ ಫ್ಯಾಟ್ ಬರಲಿಕ್ಕೆ, ಮಧ್ಯಪ್ರದೇಶ ಹೆಚ್ಚಾಗಲಿಕ್ಕೆ ಹಾಗೂ ಡಯಾಬಿಟಿಸ್ ಹೆಚ್ಚಾಗಲಿಕ್ಕೆ, ಹೃದಯ ರೋಗ ಹೆಚ್ಚಾಗಲಿಕ್ಕೆ ಕಾರಣ. ಕ್ಯಾನ್ಸರ್ and sugar breed the cancer cells because cancer cells, ಕ್ಯಾನ್ಸರ್ನ ಜೀವಕೋಶಗಳಿಗೆ ಆಹಾರವಾಗುವುದು ಸಕ್ಕರೆಯ ಅಂಶ, ನೆನಪಿಟ್ಕೊಳ್ಳಿ. So sugar is one of the major dangerous molecule. We have to stay away from as possible and try to consume once in a week 1 teaspoon of sugar. That is a permitted level I recommend for a diabetic patient. Third culprit, refined oil, omega-6 fatty acids. And ಇದ್ರ ಬಗ್ಗೆ ಬೇಕಾದಷ್ಟು ಸ್ಟಡಿ ಇದೆ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, British Medical Journal, non-alcoholic fatty liver disease. Consumption of vegetable oil containing omega-6 fatty acids such as linolenic acid is the most effective way to induce fatty liver disease. So studies suggest ಫ್ಯಾಟಿ ಲಿವರ್ ವಿಸರಲ್ ಫ್ಯಾಟ್ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ. ಇಲ್ಲಿ ಹೇಳ್ತಾ ಇದೆ ಈ ಒಂದು ಫ್ಯಾಟಿ ಲಿವರ್ ವಿಸರಲ್ ಫ್ಯಾಟಿಗೆ ಇನ್ನೊಂದು ಮುಖ್ಯವಾದ ಕಾರಣ ಈ ಒಂದು ರಿಫೈನ್ಡ್ ಆಯಿಲ್ಸ್ ಅನ್ನ ಕನ್ಸ್ಯೂಮ್ ಮಾಡೋದು. For instance, in India, out of 100 90 fatty liver cases are non-alcoholic. ಸೊ 100 ಫ್ಯಾಟಿ ಲಿವರ್ ಕೇಸಸ್ ಅಲ್ಲಿ 90ರಷ್ಟು ಫ್ಯಾಟಿ ಲಿವರ್ ಕೇಸಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಅಂದ್ರೆ ಅವರು ಆಲ್ಕೋಹಾಲ್ ಸೇವಿಸೋದಿಲ್ಲ, ಆದರೆ ಕಾರ್ಬೋಹೈಡ್ರೇಟ್ ಜಾಸ್ತಿಯಿಂದಾಗಿ ಫ್ಯಾಟಿ ಲಿವರ್ ಬಂದಿದೆ. Non-alcoholic contribute to 10% of fatty liver injury. Just look at the sharp. ಆಲ್ಕೋಹಾಲು 10% ಜನರಿಗೆ ಫ್ಯಾಟಿ ಲಿವರಿಗೆ ಕಾರಣ ಆದರೆ ಇನ್ನು 90% ಜನರಿಗೆ 90% ಆಲ್ಕೋಹಾಲ್ ಹಿಸ್ಟ್ರಿ ಇರೋದಿಲ್ಲ, ಆದರೆ ಅವರಿಗೆ ಅನ್ನ ಚಪಾತಿ ರಾಗಿ ಜೋಳ ಇವುಗಳೇ ಫ್ಯಾಟಿ ಲಿವರ್ಗೆ ಕಾರಣ. fatty liver disorders. So outnumber. So the most of the refined oil, let's see which are the food contain something called as omega-6 fatty acid. There is 2 types of fatty acid, essential fatty acid exist. The one is omega-3, second is omega. ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಲ್ಲಿ omega-3 ಮತ್ತು omega-6 ಮುಖ್ಯವಾಗಿ ಬರುತ್ತೆ. ಸೊ omega-6 ಅನ್ನೋದು ಇನ್ಫ್ಲಮೇಷನ್ಗೆ ಕಾರಣ, omega-3 ಆಂಟಿ ಇನ್ಫ್ಲಮೇಷನ್ಗೆ ಕಾರಣ. ಸೊ omega-6 ಬಗ್ಗೆ ತಿಳ್ಕೊಳ್ಳೋಣ. Sunflower omega-6 70% ಅದರಲ್ಲಿ omega-6 is too much in our diet. Modern diet is loaded with omega-6 fatty acid. In contrast, omega-3 is literally disappeared from food chain. So that balance also very crucial. It is known as omega-6 ಹಾಗೂ omega-3 1:1 ರೇಷಿಯೋ ಇರಬೇಕು. ಆದರೆ ನಮ್ಮ ದುರಾದೃಷ್ಟ ಇವತ್ತು omega-6 ಅನ್ನೋದು 30% ಇದೆ, omega-3 0 ಆಗಿಬಿಟ್ಟಿದೆ. So the refined oil like sunflower omega-6 is 70%, corn oil omega-6 is 60, cotton seed, soya bean. But you see surprisingly coconut and ghee and butter, the traditional ತೆಂಗಿನಕಾಯಿ ಎಣ್ಣೆ, ತುಪ್ಪ ಹಾಗೂ ಬೆಣ್ಣೆಯಲ್ಲಿ ಕೇವಲ 2% 3% ಅಷ್ಟೇ omega-6 ಇದೆ. ಸೊ ಹಾಗಾಗಿ ನಮಗೆ ಒಳ್ಳೆ ಫ್ಯಾಟ್ ಯಾವುದು? ತೆಂಗಿನೆಣ್ಣೆ ಹಾಗೂ ತುಪ್ಪ ಮತ್ತು ಬೆಣ್ಣೆ. ಇದರಲ್ಲಿ ಅತ್ಯಂತ ಕಡಿಮೆ omega-6 ಇದೆ. ಉಳಿದಿದ್ದೆಲ್ಲ ಸೋಯಾಬೀನ್ ನೋಡಿ, ಕಾಟನ್ ಸೀಡ್ ನೋಡಿ, ಕಾರ್ನ್ ನೋಡಿ, ಸನ್ಫ್ಲವರ್ ನೋಡಿ, ಎಲ್ಲದರಲ್ಲಿ omega-6 ತುಂಬ ಜಾಸ್ತಿ ಇದೆ. ಸೊ omega-6 ಇನ್ಫ್ಲಮೇಷನ್ ಮಾಡುತ್ತೆ, omega-3 ಇನ್ಫ್ಲಮೇಷನ್ನ ವಿರೋಧ ಮಾಡುತ್ತೆ. omega-3 ಆಹಾರ ಯಾವುದು? omega-3 is mainly found in walnut, flaxseed and fish oil. ಅಗಸೆ ಬೀಜ, ವಾಲ್ನಟ್ಟು, ಫಿಶ್ ಆಯಿಲು, ಹಾಗೆ mainly tarle ಮತ್ತೆ ಬಾಂಗ್ಡೆ ಅನ್ನುವಂತ ಇದು. But advantage of fish oil omega-3 are far better than flaxseed origin. ಸೊ ಫ್ಲಾಕ್ಸೀಡ್ omega-3 ಅಲ್ಲಿ ALA ಅನ್ನುವಂಥದ್ದು ಇದೆ, ಆದರೆ
ನಿಮಗೆ ಫಿಶ್ ಆಯಿಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಒಮೆಗಾ 3ಯಲ್ಲಿ EPA DHA ಅನ್ನುವಂಥದ್ದಿದೆ, ಅದು ಭಾಳ ಉಪಯೋಗ ಆಗುತ್ತೆ. Yeah. So the best choice here, stop all omega 6. You can just study. I'm not claiming. It's not exaggerated. ನೀವು ಸ್ಟಡಿ ಮಾಡಿ ಬೇಕಾದ್ರೆ ನೋಡ್ಬೋದು. Please. ಸುಮ್ಮನೆ ನಾವು ಹೇಳ್ತಾ ಇಲ್ಲ. ರಿಸರ್ಚ್ ಸ್ಟಡಿಯನ್ನು ಒಂದು ಓದಿ ಅದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲ್ ಲೈಫಲ್ಲಿ ಕೂಡ ಅದನ್ನು ಪ್ರಯೋಗ ಮಾಡಿ ನೋಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ಹೇಳ್ತಾ ಇದ್ದಾರೆ. It's my humble request. Don't believe me. Don't believe Dr. Hegde. Don't believe any physicians, doctors or hospitals. That's what we all are suffering from, chronic ailments, incurable disorders, because we tends to trust everyone quickly. So kindly use your reasoning ability. ಸೊ ನಿಮ್ಮ ಒಂದು ಪ್ರಶ್ನೆ ಕೇಳುವಂತಹ, ನೀವು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿಯನ್ನು ಉಪಯೋಗಿಸಿ. ನೀವು ಪ್ರಶ್ನೆ ಹಾಕ್ಕೊಳ್ಳಿ, ಯಾಕೆ ಇದು ಹೀಗಾಗ್ತಾ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾಕೆ ಆಗ್ತಾ ಇದೆ, ನೀವು ಪ್ರಶ್ನೆ ಹಾಕಿ ಗೂಗಲಲ್ಲಿ ಸರ್ಚ್ ಮಾಡಿ, ರಿಸರ್ಚ್ ಆಕ್ಟಿವಿಟೀಸ್ ನೋಡಿ, ಒಮೆಗಾ 3 ಒಮೆಗಾ 6 ರೇಷಿಯೋ ಹಾಕಿ ನೋಡಿ, ಅದು ಹೆಚ್ಚು ಕಡಿಮೆ ಆಗಿದೆ, ಒಮೆಗಾ 6 ಜಾಸ್ತಿ ಆದರೆ ಏನಾಗುತ್ತೆ, ಒಮೆಗಾ 3 ಜಾಸ್ತಿ ಆದರೆ ಏನಾಗುತ್ತೆ, ಸ್ಟಡಿ ಮಾಡಿ ನೋಡಿ, ಆಗ ನೀವೇ ನಂಬ್ತೀರಾ. ಸೊ ದಿಸ್ ರೇಷಿಯೋ plays I will call golden ratio, omega 3 omega 6 ratio. Always I love to call a word golden ratio. 3:6 required ratio of omega 3 to omega 6 is supposed to be 1:1, but unfortunately we have 50:1, 50% of omega 6 and 1% of omega 3. That has been, ಸೊ ಈ ಒಂದು ಇಂಬ್ಯಾಲೆನ್ಸ್ ಇಂದಾಗಿ ಬ್ಯಾಲೆನ್ಸ್ ಹೆಂಗಿರಬೇಕು ಹೀಗಾಗ್ಬಿಟ್ಟಿದೆ, ಹೀಗಾಗಿ ಇನ್ಫ್ಲಮೇಷನ್ ಅನ್ನುವಂಥದ್ದು ಉಂಟಾಗ್ತಾ ಇದೆ. So the best way, rather than ingesting omega 3, stopping omega 6 important. ಸೊ ಒಮೆಗಾ 3 ತೆಗೆದುಕೊಳ್ಳೋದು ಎಷ್ಟು ಪ್ರಾಮುಖ್ಯನೋ ಅದಕ್ಕಿಂತ ಇಂಪಾರ್ಟೆಂಟ್ ಒಮೆಗಾ 6 ಅನ್ನ ನಮ್ಮ ಆಹಾರದಲ್ಲಿ ಸ್ಟಾಪ್ ಮಾಡೋದು. For that a smart simple strategy is can be implemented. Like omega 6 is found in sunflower, you stop all the omega 6 oil. Choose coconut and butter for 1 month. Both does not contain too much of. ಒಂದು ತಿಂಗಳು ನೀವು ಎಲ್ಲ ರಿಫೈನ್ಡ್ ಆಯಿಲ್ಸ್ ಅನ್ನು ಬಿಟ್ಟು ತುಪ್ಪ ಅಥವಾ ತೆಂಗಿನಕಾಯಿ ಎಣ್ಣೆನೇ ಬಳಸಿ ನೋಡಿ, ಆಗ ಆಟೋಮೆಟಿಕ್ ಆಗಿ ನಿಮಗೆ ಬೊಜ್ಜು ಕರಗೋದು, ಇನ್ಫ್ಲಮೇಷನ್ ಕಡಿಮೆ ಆಗೋದು, ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗೋದು ಕಂಡು ಬರುತ್ತೆ ಒಂದು ತಿಂಗಳಲ್ಲಿ. ಸೊ ದಿಸ್ ರೇಷಿಯೋ ಇಸ್ ಇಂಪಾರ್ಟೆಂಟ್. ಒಮೆಗಾ 3 to omega 6 ರೇಷಿಯೋ, ಐಡಿಯಲ್ ರೇಷಿಯೋ 1:50 ಆಗಿಬಿಟ್ಟಿದೆ ಅಂತ ಹೇಳಿ. ಸೊ ನೋಡಿ, ಒಮೆಗಾ 3 ಇಲ್ಲಿ ಬರೇ 1% ಆದರೆ ಒಮೆಗಾ 6 50% ಆಗಿಬಿಟ್ಟಿದೆ. ಸೊ 1:50 ಆಗಿದೆ. 1:1 ಇರಬೇಕಾಗಿತ್ತು. ಈ ವ್ಯತ್ಯಾಸ ಸರಿ ಮಾಡಬೇಕು ನಾವು. ಸೊ ನಾವು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಕೂಡ ತುಂಬ ರಿಸರ್ಚ್ ಸ್ಟಡಿ ಇದೆ. ರಿಸರ್ಚ್ ಸ್ಟಡಿ ಬ್ರಿಟಿಷ್ ಜರ್ನಲ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಇದೆ. Disequilibrium of polyunsaturated fatty acid, excessive adipose tissue development. So this study says that too much of omega 6 and lack of omega 3. When this ratio is disrupted, supposed to be 1:1, but currently 1:50, that has been significantly contributed to cancer, to various type of disorder. ಒಮೆಗಾ 6 ಒಮೆಗಾ 3 ಎಸೆನ್ಷಿಯಲ್ ಫ್ಯಾಟಿ ಆಸಿಡ್, ಆ ರೇಷಿಯೋ ನೋಡ್ಬೋದು ನೀವು. ರೇಷಿಯೋ ಆ್ಯಂಡ್ ಕ್ರೋನಿಕ್ ಡಿಸೀಸಸ್, ಇದರಲ್ಲಿ ಒರಿಜಿನಲ್ ಆರ್ಟಿಕಲ್ಸ್ ಅನ್ನುವಂಥ ಒಂದು ಅಬ್ಸ್ಟ್ರಾಕ್ಟ್ ನಾವು ನೋಡ್ತೇವೆ. ಒಮೆಗಾ 6 ಒಮೆಗಾ 3 ರೇಷಿಯೋ ಇಂಪಾರ್ಟೆಂಟ್ ಅಂದವರು ಇಲ್ಲಿ. ಸೊ ದಿಸ್ ಇಸ್ ದ see, they says that omega 3 deficiency and high fructose intake, development of metabolic syndrome. The study says that lack of omega 3 and too much of sugar in our diet, one of the main cause Indians are suffering from insulin. ಒಮೆಗಾ 3 ಕಡಿಮೆ ಆಗಿರುವಂಥದ್ದು ಹಾಗೂ ಕಾರ್ಬೋಹೈಡ್ರೇಟ್ ಪ್ರಮಾಣ ತುಂಬ ಜಾಸ್ತಿ ಆಗಿರುವಂಥದ್ದು ಮುಖ್ಯವಾಗಿ ಮೆಟಬಾಲಿಕ್ ಡಿಸೀಸಸ್ ಅಂದರೆ BP, ಶುಗರು, ಈ ಒಂದು ಹೃದಯದ ಕಾಯಿಲೆ, PCOD ಬರಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿ. Omega 3 reduce insulin resistance. Study from American Diabetes Association. ಅವರು ಹೇಳಿದ್ದಾರೆ omega 3 fatty acid reduce adipose tissue macrophages in human subjects with insulin resistance. ಇನ್ಸುಲಿನ್ ರೆಸಿಸ್ಟೆನ್ಸ್ ಮೂಲ ಕಾರಣ ಅಂತ ನಾವು ತಿಳ್ಕೊಂಡ್ವಿ. ಅದನ್ನು ಒಮೆಗಾ 3 ಖಂಡಿತವಾಗಿ ಕಡಿಮೆ ಮಾಡುತ್ತೆ ಅಂತೇಳಿ ಈ ಸಂಶೋಧನೆ ಹೇಳುತ್ತೆ. ಹಾಗಾದರೆ ಈ ಒಂದು ಕೆಟ್ಟ ಫ್ಯಾಟನ್ನು ಕಡಿಮೆ ಮಾಡಬೇಕು, ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಬೇಕು, ವಿಸರಲ್ ಫ್ಯಾಟನ್ನು ಕಡಿಮೆ ಮಾಡಬೇಕು, ಫ್ಯಾಟಿ ಲಿವರ್ನ ಕಡಿಮೆ ಮಾಡಬೇಕು, ಒಳ್ಳೆಯ ಕೊಬ್ಬು ಜಾಸ್ತಿ ಮಾಡಿದಾಗ ಇದು ಸಾಧ್ಯ ಅಂತ ಹೇಳ್ತಾ ಇದ್ರಿ ಒಂದು ಉದಾಹರಣೆಯ ಸಹಿತ. ಸೊ ಈ ಕೇವಲ ಈ ಚಿಂಪಾಂಜಿಗೂ ಮನುಷ್ಯನಿಗೂ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಈವನ್ ಮಂತ್ಲಿ ಪೀರಿಯಡ್ ಕೂಡ ಆಗುತ್ತೆ. ನಾವು ಇಲ್ಲಿ ಚಿಂಪಾಂಜಿ ಅಲ್ಲದು ಚಿಂಪಾಂಜಿ ನೋಡ್ತಾ ಇದ್ದೇವೆ, ಮನುಷ್ಯನ ನೋಡ್ತಾ ಇದ್ದೇವೆ. ಸೊ ಚಿಂಪಾಂಜಿ ಆಹಾರ ಬರೇ ಸೊಪ್ಪು, ಹಣ್ಣು, ತರಕಾರಿ ಇದನ್ನೇ ತಿನ್ನುತ್ತೆ. ಆದರೆ ಅದರ ಎವರೇಜ್ ಆಯಸ್ಸು 30 ವರ್ಷಗಳು. ಆದರೆ ಮನುಷ್ಯನ ಲೈಫ್ ಸ್ಪ್ಯಾನು ಎವರೇಜು 77 ವರ್ಷಗಳು. ಮನುಷ್ಯ ಆಹಾರ ತಿನ್ನುವಂಥದ್ರಲ್ಲಿ ಹಣ್ಣು ಹಂಪಲುಗಳ ಜೊತೆಗೆ ಮುಖ್ಯವಾಗಿ ಫ್ಯಾಟ್ ಇದೆ, ಗುಡ್ ಫ್ಯಾಟ್ ಇದೆ ಆಹಾರದಲ್ಲಿ. ಸೊ ಗುಡ್ ಫ್ಯಾಟ್ ತೆಗೆದುಕೊಳ್ಳೋದ್ರಿಂದಾಗಿ ಮನುಷ್ಯ ಹೆಚ್ಚು ವರ್ಷ ಬದುಕ್ತಾ ಇದ್ದಾನೆ. That's what surprising, some mystery.
Look at here salads. It seems like a amazing diet. We have a perception fruits, leaf, definitely healthier. But you see, unfortunately, those monkeys on top of tree munching on fruits and leaf. The major hallmark of fruits and leaf, lack of fat and cholesterol. Fruits does not contain fat and cholesterol. So monkeys are eating a diet devoid of fat and cholesterol, living only up to 30 years. In contrast, the Homo sapiens human, a monkey in ground, enjoying plenty of meat, butter, cheese, coconut, rich in fat and cholesterol, and living 77 years. So this implies that it is not fruits which help you to live longer. It's a major message I would like to convey to everyone. If you want to come out from type 2 diabetes, insulin resistance, obesity, trust the best companion of mankind. Believe me, to be honest, I will tell you, the best friend of mankind is fat and cholesterol. Because we have a larger brain. Human being, we possess a larger brain, which is made up of... ಚಿಂಪಾಂಜಿಗೆ ಬರೀ ಒಂದು 150-200 ಗ್ರಾಮ್ ಬ್ರೈನ್ ಇದ್ದರೆ ನಮಗೆ 1-1.5 kg ಅಷ್ಟು ಬ್ರೈನ್ ಸೈಜ್ ಇದೆ. ಸೊ ಇಷ್ಟು ಬ್ರೈನ್ ಸೈಜು ಫುಲ್ ಫ್ಯಾಟಿಂದಾನೇ ಆಗಿದೆ. ಈ ಆಹಾರ ನಾವು ತಿಂದಿದ್ದರಿಂದಾಗಿ ನಾವು ಹೋಮೋಸ್ಯಾಪಿಯನ್ಸ್, ಸೊ ನಾವು ಮನುಷ್ಯರು ನೆಲದಲ್ಲಿರುವಂತಹ ಮಂಗ ನಾವು. ಸೊ ಮಂಗನ ಒಂದು ಜಾತಿಯಲ್ಲಿ ನಾವು ಬರ್ತೇವೆ. ಸೊ ನಾವು ನೆನ್ಪಿಟ್ಕೊಳ್ಳೋಣ, ನಮ್ಮ ಮುಖ್ಯವಾದ ಆಹಾರ ಫ್ಯಾಟ್ ಆದರೆ ಟೋಟಲಿ ಬದಲಾವಣೆ ಆಗುತ್ತೆ. ಡಯಾಬಿಟಿಸ್ ರಿವರ್ಸ್ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ, PCOD ನಾರ್ಮಲ್ ಆಗುತ್ತೆ, BP ನಾರ್ಮಲ್ ಆಗುತ್ತೆ, ಅದ್ಭುತವಾದ ಪ್ರಯೋಜನಗಳಾಗುತ್ತೆ. Of 6,000 mammalian species found in the planet today, of 6,000 mammalian species, Homo sapiens, the human being, is third longest living mammal. 6,000 ಸಸ್ತನಿಗಳಲ್ಲಿ ನಾವೇನು ಪ್ರಪಂಚದಲ್ಲಿ ನೋಡ್ತೇವೆ, ಅದರಲ್ಲಿ ಮೂರನೇ ರ್ಯಾಂಕ್ ಮನುಷ್ಯನಿಗೆ ಬರುತ್ತೆ, ಅತಿ ಹೆಚ್ಚು ವರ್ಷ ಬದುಕುವುದರಲ್ಲಿ. ಸೊ ಆ 3ನೇ ರ್ಯಾಂಕ್ ಬರಲಿಕ್ಕೆ ಮುಖ್ಯವಾದ ಕಾರಣ ಫ್ಯಾಟ್, ಉತ್ತಮವಾದ ಕೊಬ್ಬು. Why fat is so significant? Why we are living longer? What is the significance of fat in human nutrition? Why we require fat and cholesterol unlike other animals? Monkey don't require fat and cholesterol. Elephant don't require. Lion don't require. No other animal require fat and cholesterol as much we require. The secret is we own a smart organ, a larger smart organ called as brain. Human brain, for instance, the chimpanzee hold a brain equivalent to 250 cc, cubic centimeter, and we have a brain size equivalent to 1350 cc, cubic centimeter. So you can see, ನೀವು ವ್ಯತ್ಯಾಸವನ್ನು ನೋಡ್ಬೋದು. ಚಿಂಪಾಂಜಿಯ ಮಿದುಳು ಎಷ್ಟು ಚಿಕ್ಕದಾಗಿದೆ, ಮನುಷ್ಯನ ಮಿದುಳು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನೀವೇ ನೋಡ್ಬೋದು. ಸೊ ಅಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಈ ಮಿದುಳಲ್ಲಿರುವಂಥದ್ದು ಫ್ಯಾಟ್. ನಾವು ಫ್ಯಾಟ್ ಜಾಸ್ತಿ ತಿನ್ನೋದ್ರಿಂದಾನೇ ಮನುಷ್ಯ cholesterol and fat. Cholesterol, yes. Fat and cholesterol, both are the best companion of mankind. And you see the mystery can be explored here. For instance, survival of the fattest mammals. Let's look into the fat distribution of various mammalian species. Human female hold 30% of fat in body. Lifespan is 77 years. ಮಹಿಳೆ ಸೊ 30% ಕೊಬ್ಬನ್ನು ದೇಹದಲ್ಲಿ ಹೊಂದಿರುತ್ತಾರೆ. ಅವರ ಎವರೇಜ್ ಆಯಸ್ಸು 77 ವರ್ಷ ಮಹಿಳೆಯದ್ದು. ಅದೇ ಗಂಡಸು 20% ಅಷ್ಟೇ ಫ್ಯಾಟ್ ಪರ್ಸೆಂಟೇಜ್ ಇರುತ್ತೆ, ಅವರ ಆಯಸ್ಸು 70 ವರ್ಷ. 70 years. Lion fat is 1%. Lion is muscular. ಸಿಂಹ ತುಂಬಾ ಮಸ್ಕ್ಯುಲರ್ ಇದೆ, ಮಸಲ್ಸ್ ಎಲ್ಲ ಸೂಪರ್ ಆಗಿರುತ್ತೆ ಸಿಂಹದ್ದು. ಫ್ಯಾಟ್ 1% ಆದರೆ ಅದರ ಆಯಸ್ಸು ಬರೀ 12 ವರ್ಷ. Limited to 12 years. What is the message? Chimpanzee, the cousin of human being, 99% genes are precisely like me and yourself. And lifespan is 30 years. ಚಿಂಪಾಂಜಿಯ ದೇಹದಲ್ಲಿ ಕೇವಲ 4% ಫ್ಯಾಟ್ ಇದೆ, ಅದು ವಯಸ್ಸು ಬರೀ 30 ವರ್ಷ. That's why I don't have any regret to call that survival of the fattest. More fat, we live longer. More muscles, likely to die sooner. The best example, lion is muscular, lifespan is 10 years. Human female, 30% fat in body, lifespan is 77. Who lives longer, men or female, Dr. Hegde ji? Who lives longer? Female. Who is more muscular? Who is more stronger? Men. So stronger men die 7 years prior to females. So, ಮಸಲ್ಸ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಮಸಲ್ಸ್ ಡೆವಲಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮಧ್ಯಪ್ರದೇಶ ಕೆಟ್ಟ ಫ್ಯಾಟನ್ನು ತೆಗೆದು ನಮ್ಮ ದೇಹದಲ್ಲಿ ಒಳ್ಳೆಯ ಕೊಬ್ಬನ್ನು ಪೂರಕಗೊಳಿಸುವುದು, ನಮ್ಮ ದೇಹದಲ್ಲಿ ಪೂರಣ ಮಾಡುವುದು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. So the major take home message is that if you want to live longer, if you want to reverse metabolic syndrome, only one strategy, only one molecule help you,
fat and cholesterol. So my strongest message, please remove that regret about fat. Erase that fear, phobia about ಸೊ fat. ಕೊಬ್ಬಿನ ಬಗ್ಗೆ ಹೆದರಿಕೆಯನ್ನು ಇವತ್ತೇ ತೆಗೆದುಹಾಕಿ. ಒಳ್ಳೆಯ ಕೊಬ್ಬಿನಿಂದ ಮಾತ್ರ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ, ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ, ಖಂಡಿತವಾಗಿ ಹೆಲ್ಪ್ ಆಗ್ಲಿಕ್ಕೆ ಸಾಧ್ಯ. So 3 types of macronutrient: carbohydrate found in rice, wheat, ragi, jowar. You have to stop it any cost. ಸೊ ಇದನ್ನು ಕಡಿಮೆ ಮಾಡಬೇಕು. ಫಸ್ಟ್ ಇರುವಂಥದ್ದು ಕಾರ್ಬೋಹೈಡ್ರೇಟ್ಸ್. And protein and fat should be incorporated in a liberal quantity. 40% ಕನಿಷ್ಠ ಫ್ಯಾಟ್ ಬೇಕು, ಒಂದು 20% ಅಷ್ಟು ಪ್ರೋಟೀನ್ ಬೇಕು. Yeah. So yeah, this is a major important factor. One more example. That's what many studies today says, that low fat diet could kill you. Major study shows that low fat diet can. ಸೊ ಇದು ಬಾರ್ಸಿಲೋನಾದಲ್ಲಿ ನಡೆದಂಥ ವಿಜ್ಞಾನಿಗಳ ಸಮ್ಮೇಳನದಲ್ಲಿ ಹೇಳಿರುವಂಥದ್ದು. ಸೊ ಅವ್ರು ಹೇಳಿದರು ಲೋ ಫ್ಯಾಟ್ ಡಯಟ್ ಕುಡ್ ಕಿಲ್ ಯು, ಮೇಜರ್ ಸ್ಟಡಿ ಶೋಸ್. ಸೊ ಸ್ಟಡಿ ಹೇಳಿದೆ. And American Diabetic Association says that nuts are the replacement for carbohydrate in diabetic. All types of nuts, cashew, groundnut, almond. ಡಯಾಬಿಟಿಕ್ ಡಯಟ್ ಅಲ್ಲಿ ಕಾರ್ಬೋಹೈಡ್ರೇಟ್ ಬದಲಿಗೆ ಕೊಡಬಹುದಾದಂಥ ಆಹಾರ ಅಂತ ಹೇಳಿ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಅವರೇ ಹೇಳಿದ್ದಾರೆ. ಸೊ ಅಲ್ಲಿಗೆ ನಟ್ಸ್ ಎಷ್ಟು ಇಂಪಾರ್ಟೆಂಟ್, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಶೇಂಗಾ ಅನ್ನೋದು ಅರ್ಥ ಆಗುತ್ತೆ. Yeah, next is nut consumption decrease risk of sudden cardiac death in physician health study. Study published in Journal of American Medical Association ಅವರು ಹೇಳಿದ್ದಾರೆ ನಟ್ ಕನ್ಸಂಪ್ಷನ್ ಅಂಡ್ ಡಿಕ್ರೀಸ್ ರಿಸ್ಕ್ ಆಫ್ ಸಡನ್ ಕಾರ್ಡಿಯಾಕ್ ಡೆತ್ ಇಂದ ಫಿಸಿಷಿಯನ್ಸ್ ಹೆಲ್ತ್ ಸ್ಟಡಿ. ಡಾಕ್ಟರ್ ಮೇಲೆ ಅವರು ಸಂಶೋಧನೆಯನ್ನು ಮಾಡಿ ನೋಡಿದ್ರು, ಯಾರು ನಟ್ಸ್ ಅನ್ನು ಜಾಸ್ತಿ ತಿಂತಾರೋ ಅವರಿಗೆ ಹೃದಯ ಸಮಸ್ಯೆ ಕಡಿಮೆ ಇರೋದನ್ನ. 1 lakh doctors had been enrolled for this particular studies. The food habits traced for 10 years. What doctors are consuming regular basis has been traced for 10 years. After 10 years, scientists found that doctors who ate maximum nuts, maximum fat from nuts, protected from heart disease. ಸೊ ಇದರಿಂದ ನಮಗೆ ಕ್ಲಿಯರ್ಲಿ ಅರ್ಥ ಆಗುತ್ತೆ, ನಟ್ಸನ್ನು ನಾವು ಈ ಥರ ಇಟ್ಕೋಬೇಕು. ಏರ್ ಟೈಟ್ ಜಾರಲ್ಲಿ ಇಟ್ಕೊಳ್ಳಿ, ನಟ್ಸ್ ಪುಡಿ ಮಾಡಿ ಇಟ್ಕೊಳ್ಳಿ. ಮಿಲ್ಕ್ ಶೇಕನ್ನು ಮಾಡಿ 1 ಗ್ಲಾಸ್ ಹಾಲಿಗೆ 2 ಚಮಚ ನಟ್ಸ್ ಪುಡಿಯನ್ನು ಹಾಕಿ, ಒಂದು ಸ್ವಲ್ಪ ಏನಾದರೂ ಒಂದು ಸೇಬು ಹಣ್ಣನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಒಳ್ಳೆ ಶೇಕ್ ಮಾಡ್ಕೊಂಡು ಡೈಲಿ ಬೆಳಗ್ಗೆ ಸಂಜೆ ಕುಡೀರಿ. ಅದಕ್ಕೆ ಆಲ್ಫಾ ನ್ಯಾಚುರಲ್ದು 2 ಚಮಚ ಪ್ರೋಟೀನ್ ಪುಡಿಯನ್ನು ಹಾಕ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದು. Cholesterol, coconut and dietone pollination actors, a natural experiment. Puka and Tokelau Island. So there is an island called as Tokelau. ಈ ಟೋಕಿಲವ್ ಐಲ್ಯಾಂಡಲ್ಲಿ ನೋಡಿ ಎಲ್ಲ ಈ ಥರ ಹೆಲ್ದಿಯಸ್ಟ್ ಇದ್ದಾರೆ, ಅತಿ ಹೆಚ್ಚು ವರ್ಷಗಳ ಕಾಲ ಬದುಕ್ತಾರೆ. ಆದರೆ ಅವರ ಮುಖ್ಯವಾದ ಆಹಾರ ಅಲ್ಲಿ ಬರೀ ತೆಂಗಿನಕಾಯಿ ಅಷ್ಟೇ ಬೆಳೆಯುತ್ತೆ, ಕೊಕೊನಟ್. ಕೊಕೊನಟ್ ಅನ್ನ ತಿಂದವರು ಅದರಲ್ಲಿ ಫ್ಯಾಟ್ ಇದೆ, ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ ಇದೆ. Soil is very salty. Island soil is very salty. So ಆ ದ್ವೀಪದಲ್ಲಿ ಉಪ್ಪೇ ಇರೋದ್ರಿಂದ, ಬರೀ ಉಪ್ಪಿನ ನೆಲನೇ ಇರೋದ್ರಿಂದಾಗಿ ಅಲ್ಲಿ ತೆಂಗಿನಕಾಯಿ ಬಿಟ್ಟು ಮತ್ತೆ ಏನು ಬೆಳೆಯಲ್ಲ. Grains is difficult to cultivate over there. So these people, population, breakfast, lunch and dinner was coconut. Breakfast, lunch and dinner was coconut, and surprisingly they found that 63% of their energy, breakfast and lunch and dinner, mainly consist of coconut. Despite eating coconut for 3 times, vascular disease is uncommon in both populations. They declared that heart attack death is 0. To put into perspective, today in India, out of 100, 40 deaths are related to heart attack and stroke. In this particular population, they were eating breakfast, lunch and dinner. ಸೊ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ಬೋದು. ಇದು ದ ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಬಂದಿದೆ. ಈ ಒಂದು ಪುಕಾ ಮತ್ತು ಟೋಕಿಲಾವು ಅನ್ನುವಂತಹ ಐಲ್ಯಾಂಡ್ಗಳಲ್ಲಿರುವಂಥವರು ಬರೀ ಕೊಕೊನಟನ್ನೇ ಮೇಜರ್ ಫುಡ್ ಅಂತ ತೆಗೆದುಕೊಳ್ತಾರೆ. ಆದರೆ ಅಲ್ಲಿ ಹೃದಯದ ಕಾಯಿಲೆ ಒಂದೂ ಇಲ್ಲ ಅನ್ನೋದು ರುಜುವಾತಾಗಿದೆ. Nuts as the replacement. Yeah, another community, Sandbushman Mongo nuts. So this particular community, they are found to survive in drier region of Sahara deserts, upper African Sahara deserts. ಸಾರಾ ಮರುಭೂಮಿ ಹತ್ರ ಬದುಕ್ತಾ ಇರುವಂತಹ ಈ ಒಂದು ಜನಾಂಗ, ಇವರ ಮುಖ್ಯವಾದ ಆಹಾರವೇ ಬರೇ ಈ ನಟ್ಸ್, ಮೊಂಗೋ ನಟ್ಸ್ ಅನ್ನುವಂಥದ್ದು. ಸೊ ಈ ನಟ್ಸ್ ಅವ್ರ ಮುಖ್ಯವಾದ ಆಹಾರ. ಅವ್ರದ್ದು ಆಯಸ್ಸು ಎವರೇಜ್ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ವರ್ಷ ಬದುಕುವಂಥವ್ರು ಇವರು. Yeah, so it's not that, deserts, water scarcity, you cannot cultivate rice, wheat or ragi. The breakfast, the staple food was mongo nuts. Breakfast, lunch and dinner consist of mongo nuts. Despite eating fat-rich nuts, mongo nuts for 3 times per day, average weight of female 35 kg, average weight of men is 45 kg. So, 3 ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಬರೇ ನಟ್ಸನ್ನು ತಿಂದಂತಹ ಈ ಒಂದು ಕಮ್ಯುನಿಟಿ ಇಲ್ಲ, ಸ್ಯಾಂಡ್ಬುಷ್ ಮ್ಯಾನ್ ಅನ್ನುವಂಥ ಒಂದು ಈ ಕಮ್ಯುನಿಟಿ, ಇವರದ್ದು ಫೀಮೇಲ್ ಎವರೇಜ್ ಬಾಡಿ ವೇಟ್ 35, ಮೇಲು 40-45. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಫ್ಯಾಟಿಂದ ಬೊಜ್ಜು ಬರೋದಿಲ್ಲ.
ಸೊ ಯಂಗರ್ ಜನ್ರೇಷನು ಮಧುಮೇಹ ಜಸ್ಟ್ ಬಂದಿದೆ, ಮಧುಮೇಹನ ರಿವರ್ಸ್ ಮಾಡಬೇಕು, ಬಂದು ಒಂದಾಯಿತು 2 ವರ್ಷ ಆಯಿತು, 35 ವರ್ಷ 40 ವರ್ಷಕ್ಕೆ ಮಧುಮೇಹ ಬಂದಿದೆ ಅಂಥವ್ರು ಈ ಒಂದು ಬದಲಾವಣೆ ನಿಸರ್ಗ ಮನೆಯಲ್ಲಿ ನಾವು ಮಾಡ್ತಾ ಇರೋದು ಇದನ್ನೇ. ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದಲ್ಲಿ ಈ ಬದಲಾವಣೆಯನ್ನು ಮಾಡಿ ಅವರಿಗೆ ಹೇಳ್ಕೊಟ್ಟು ಮನೆ ಕಳಿಸ್ತಾ ಇದ್ದೀವಿ. ಅವರಿಗೆ ಡಯಾಬಿಟಿಸ್ ಟೋಟಲಿ ಜೀವನ ಪರ್ಯಂತ ರಿವರ್ಸ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಸೊ ಅದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಸೊ ಅವರು ಮುಂಚೆ ಅವರ ಆಹಾರದಲ್ಲಿ 80% ಕಾರ್ಬೋಹೈಡ್ರೇಟ್ ತಿಂತಾಯಿದ್ರು, 5% ಪ್ರೋಟೀನನ್ನು ತೆಗೆದುಕೊಳ್ತಾ ಇದ್ರು, 15% ಫ್ಯಾಟನ್ನು ತೆಗೆದುಕೊಳ್ತಾ ಇದ್ರು. ಅವರಿಗೆ ಕನ್ವಿನ್ಸ್ ಮಾಡಿ ಅವರ ಆಹಾರದ ಬದಲಾವಣೆಯನ್ನು ಮಾಡಿ ಅವರಿಗೆ ತಿಳಿಸಿ ಹೇಳಿ ಅವರಿಗೆ ಕೌನ್ಸಲಿಂಗ್ ಮಾಡಿ ಅವರಿಗೆ ಈ ವಿಷಯಗಳನ್ನು ಅರ್ಥ ಮಾಡಿಸಿ ಚೇಂಜಸ್ ಮಾಡಿದ್ದು. ಏನು ಚೇಂಜಸ್ಸು? 75% ಫ್ಯಾಟಿಂದ ತೆಗೆದುಕೊಳ್ಳುವಂಥದ್ದು, 20% ಪ್ರೋಟೀನಿಂದ ತೆಗೆದುಕೊಳ್ಳುವಂಥದ್ದು, ಕೇವಲ 5% ಎನರ್ಜಿ ಕಾರ್ಬೋಹೈಡ್ರೇಟಿಂದ ತೆಗೆದುಕೊಳ್ಳೋದು. ಅನ್ನ ಚಪಾತಿ ರಾಗಿ ಜೋಳ 5% ಬರುತ್ತೆ. ಪ್ರೋಟೀನ್ ಶೇಕು ಹಾಗೂ ಎಗ್ಗು ಮುಂತಾದ ಆಹಾರಗಳು 20% ಗುಡ್ ಫ್ಯಾಟ್, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಶೇಂಗಾ ಇದೆಲ್ಲವೂ ಕೂಡ 75%. ಈ ಒಂದು ಬದಲಾವಣೆ ಮಾಡಿದಾಗ ಅವರಿಗೆ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಶುಗರ್ ನಾರ್ಮಲ್ ಆಗಿದ್ದು ಕಂಡುಬಂತು. ಈಗ ಡಯಾಬಿಟಿಸ್ ಬಂದು ಆಲ್ರೆಡಿ 10 ವರ್ಷ ಆಗಿಬಿಟ್ಟಿದೆ. ಸೊ ಅಂಥವ್ರಿಗೆ ಯಾವ ಥರ ಬದಲಾವಣೆ ಮಾಡೋದು? 10 ವರ್ಷ ಆಗಿದೆ, ಮೆಡಿಸಿನ್ ತೊಗೊಳ್ತಾ ಇದ್ವಿ, ಅಂಥವ್ರಿಗೆ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಬೇಕು? ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಫ್ಯಾಟಿಂದ 45%ನಷ್ಟು ಆಹಾರವನ್ನು ಮುಂಚೆ ಅವರು ಏನು ಮಾಡ್ತಾಯಿದ್ರು? 80%ನಷ್ಟು ಕಾರ್ಬೋಹೈಡ್ರೇಟ್ಸು, 15% ಫ್ಯಾಟು, ಬರೀ 5% ಪ್ರೋಟೀನ್ ತೆಗೆದುಕೊಳ್ತಾ ಇದ್ರು. ಅವರು ಒಂದು ಬದಲಾವಣೆಯನ್ನು ಮಾಡಬೇಕು. ಓಲ್ಡರ್ ಡಯಾಬಿಟಿಕ್ ಪೀಪಲ್ ಅಂದರೆ ಆಲ್ರೆಡಿ 8 ವರ್ಷ 10 ವರ್ಷ ಆಗಿದೆ, ಅವರು 45% ಆಹಾರವನ್ನು ಫ್ಯಾಟಿಂದ ತೆಗೆದುಕೊಳ್ಬೇಕು, 45% ಆಹಾರವನ್ನು ಕಾರ್ಬೋಹೈಡ್ರೇಟ್ ಅನ್ನ ಚಪಾತಿ ರಾಗಿ ಜೋಳದಿಂದ ತೆಗೆದುಕೊಳ್ಬೇಕು, 10% ಪ್ರೋಟೀನಿಂದ ತೆಗೆದುಕೊಳ್ಬೇಕು. ಸೊ ದಿನಕ್ಕೆ ಒಂದು ಸಲ ಪ್ರೋಟೀನ್ ಶೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬದಲಿಗೆ ಮಧ್ಯಾಹ್ನ ಊಟದಲ್ಲಿ ಅನ್ನ ಚಪಾತಿ ರಾಗಿ ಜೋಳವನ್ನು ಕಡಿಮೆ ಮಾಡಿ ಗುಡ್ ಫ್ಯಾಟನ್ನು ಜಾಸ್ತಿ ಮಾಡಬೇಕು. ಸೊ ಆಗ ಫ್ಯಾಟ್ 45% ಆಗುತ್ತೆ ನಮ್ಮ ಆಹಾರದಲ್ಲಿ. ಸೊ ಇದು ಸೀಕ್ರೆಟ್ ಮಂತ್ರ. ಸೊ ಈ ಮಂತ್ರವನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಸೊ ನಿಸರ್ಗ ಮನೆ ಸೀಕ್ರೆಟ್ ಟು ಮೇಂಟೈನ್ ಡಯಾಬಿಟೀಸ್. ಸೊ ದ ಸೀಕ್ರೆಟ್ ಮಂತ್ರ ಟು reduce the HbA1c in just span of 2 or 3 months or within 1 week if you want to control ಒಂದು ವಾರದಲ್ಲಿ ನೀವು ಬದಲಾವಣೆ ನೋಡ್ಬೋದು. ಈ ಚೇಂಜಸ್ ಅನ್ನು ಮಾಡಿಬಿಟ್ರೆ, ಫ್ಯಾಟ್ ಜಾಸ್ತಿ ಮಾಡಿಬಿಟ್ರೆ ಒಂದೇ ವಾರದಲ್ಲಿ ಶುಗರ್ 300 ಇರೋದು 150ಕ್ಕೆ ಬರೋದು. 45-45-10 diet, 45-45-10 diet stabilize your sugar just in a 1 week. ಸೊ 45% ಫ್ಯಾಟು, 45% ಕಾರ್ಬೋಹೈಡ್ರೇಟು, 10% ಪ್ರೋಟೀನಿಂದ ತೆಗೆದುಕೊಂಡಾಗ ಒಂದೇ ವಾರದಲ್ಲಿ ನಿಮ್ಮ ಶುಗರ್ ನಾರ್ಮಲ್ ಆಗೋದನ್ನು ನೀವು ನೋಡ್ಬೋದು. Let's see the supplements. ಸೊ ಅಲ್ಫಾ ನ್ಯಾಚುರಲ್ ಡಾಕ್ಟರ್ ಪ್ರವೀಣ್ ಅವರ ಒಂದು ಕನಸಿನ ಕೂಸು. ಅವರು ಅನೇಕ ಒಂದು ಪ್ರಾಡಕ್ಟ್ಸ್ಗಳನ್ನು ರೆಡಿ ಮಾಡಿ ನ್ಯಾಚುರಲ್ ಆಗಿ ಅನೇಕರ ಒಂದು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ, ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಅಲ್ಫಾ ನ್ಯಾಚುರಲ್ ಡಯಾಬಿಟಿಸ್ ಪ್ರೋಟೋಕಾಲಲ್ಲಿ ಏನೆಲ್ಲ ಇದೆ ಅಂದರೆ ಒಮೆಗಾ 3. ಸೊ ಒಮೆಗಾ 3 ನಾವು ಬೇಕು ಅಂತ ಹೇಳಿದ್ವಿ. ಒಮೆಗಾ 6 ಕಟ್ ಮಾಡೋದು ಭಾಳ ಮುಖ್ಯ. ಒಮೆಗಾ 3 ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ತಾ ಬರುವಂಥದ್ದು ಮಾತ್ರೆ ರೂಪದಲ್ಲಿರುತ್ತೆ. ಅದು ಆಯಿಲ್ದ ಎಕ್ಸ್ಟ್ರಾಕ್ಟು. ಹಾಗೆಯೇ ಪ್ರೋಟೀನ್ ನಾನು ಹೇಳ್ತಾ ಇದ್ದೆ, 2 ಚಮಚ ಪ್ರೋಟೀನ್ ಪುಡಿ, 1 ಸೇಬು ಹಣ್ಣು, ಒಂದಿಷ್ಟು ನಟ್ಸ್ ಪುಡಿಯನ್ನು ಹಾಕಿ ಮಿಲ್ಕ್ ಶೇಕ್ ಮಾಡಿಕೊಂಡು ಬೆಳಗ್ಗೆ ಹಾಗೂ ಸಾಯಂಕಾಲ ಕುಡಿಯೋದ್ರಿಂದಾಗಿ ಭಾಳ ಅನುಕೂಲ ಆಗುತ್ತೆ. ನಮಗೆ ಪ್ರೋಟೀನ್ ಮತ್ತು ಗುಡ್ ಫ್ಯಾಟ್ ಎರಡೂ ಸಿಗುತ್ತೆ. ಇನ್ನು ಡಯಾಬಿಟ್ ಬಗ್ಗೆ ಸಾವಿರಾರು ಪಾಸಿಟಿವ್ ಫೀಡ್ಬ್ಯಾಕ್ ನಮಗೆ ಬಂದಿದೆ. ಅನೇಕ ಸಾವಿರ ಜನರು ಡಯಾಬಿಟನ್ನು ಬೆಳಗ್ಗೆ ಒಂದು ಸಂಜೆ ಒಂದು ಆಹಾರದ ಮೊದಲು ತೆಗೆದುಕೊಂಡು ಶುಗರ್ ಮಾತ್ರೆಯನ್ನು ಕಡಿಮೆ ಮಾಡ್ತಾ ನಾರ್ಮಲ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಡಯಾಬಿಟಲ್ಲಿ ಮುಖ್ಯವಾಗಿ ಹೊಟ್ಟೆ ಬೊಜ್ಜನ್ನು ಕರಗಿಸುವಂಥ ಅಂಶ. That's what, unlike other classical diabetic drugs where they target blood glucose, the attempt is to lower the sugar. ಸಾಮಾನ್ಯ ಉಳಿದ ಎಲ್ಲ ಆಯುರ್ವೇದಿಕ ಔಷಧಿಗಳಲ್ಲಿ ಶುಗರ್ ಕಡಿಮೆ ಮಾಡಲಿಕ್ಕೆ ಕೊಡ್ತಾರೆ, ಆದರೆ ಇಲ್ಲಿ ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡಲಿಕ್ಕೆ ಮೂಲ ಕಾರಣಕ್ಕೆ ಡಯಾಬಿಟಲ್ ಔಷಧಿ ಇದೆ. ಆ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಕಾರಣ ಡಯಾಬಿಟಿಸ್ ಡಿಸೈಡ್ ವಿತ್ ಅ ಪರ್ಟಿಕ್ಯುಲರ್ ಪರ್ಪಸ್. ಸೊ ದಿಸ್ ಈಸ್ ದ ಫಸ್ಟ್ ಕಾಂಬಿನೇಷನ್ ಆಫ್ ದಿ ಸಾರ್ಟ್ಸ್ ಇನ್ ದಿ ಗ್ಲೋಬ್. ಐ ಕ್ಯಾನ್ ಚಾಲೆಂಜ್ ಇಟ್. ದ medicines extracts from western Ghats regions and primarily targeting visceral fat. ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಅಂತಾನೆ ನಾವು ಡಯಾಬಿಟನ್ನು ರೆಡಿ ಮಾಡಿದ್ವಿ. ಹೊಟ್ಟೆಯ ಬೊಜ್ಜು ಕಡಿಮೆ ಆಗಿ ಅವರಿಗೆ 1 ದಿವಸದಲ್ಲಿ 2 ದಿವಸದಲ್ಲಿ ಶುಗರ್ ನಾರ್ಮಲ್ ಆಗಲ್ಲ. 1 ತಿಂಗಳ 2 ತಿಂಗಳ ತೆಗೆದುಕೊಂಡಾಗ ಅವರ ಶುಗರ್ ನಾರ್ಮಲ್ ಆಗೋದನ್ನು ನಾವು ಖಂಡಿತವಾಗಿ ಕಂಡುಹಿಡಿದಿದ್ದೇವೆ. ಹಾಗೆಯೇ ಪ್ರೀ ಫೈಬರ್ ಪ್ಲಸ್ ವಿಚ್ ಇಸ್ ಅ ಸೋಲ್ಯುಬಲ್ ಫೈಬರ್ and hundreds of studies had been published about soluble fiber, free fiber plus, which has profound impact to control the blood glucose in a rapid rate. So this is the combination. Omega 3 reduces the inflammation. ಪ್ರೋಟೀನ್ ಪೌಡರ್, ಡಯಾಬಿಟ್ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಆಹಾರಕ್ಕಿಂತ ಮುಂಚೆ, ಹಾಗೆಯೇ ಪ್ರೀ ಫೈಬರ್ ಅಥವಾ ಈ ಒಂದು ಫೈಬರ್ ಅನ್ನು ಸಾಲ್ಯುಬಲ್ ಫೈಬರ್. Characteristics of this combination not to address pancreas. ಗ್ರಂಥಿಯ ಮೇಲೆ ಹೋಗಿ ಇಫೆಕ್ಟ್ ಮಾಡುವಂತದ್ದಲ್ಲ ಇದು. ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಿ ತನ್ಮೂಲಕ inflammation. That's a root cause. Pancreas is no longer related to type 2 diabetes.
The culprit is belly fat. That's why this four combination, this incredible combination, first of the sorts in the, I can proudly say that none of them might have tried this combination. With our 45, 45, 10 plus this combination. So 45% fat, 45% ಕಾರ್ಬೋಹೈಡ್ರೇಟು, 10% ಪ್ರೋಟೀನು ಪ್ಲಸ್ ಈ ಒಂದು 4 ಬದಲಾವಣೆಗಳು ಖಂಡಿತವಾಗಿ ನಿಮ್ಮ ಡಯಾಬಿಟಿಸ್ ನಾರ್ಮಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. Normal very rapidly, and our Nisarga Mane 80% fat reversal diet, and this combination cure your diabetes at starting stages. ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಡಯಾಬಿಟಿಸ್ ಅಲ್ಲಿದ್ದವರಿಗೆ ನಾವು ಹೇಳಿದ್ವಲ್ಲ, ನಿಸರ್ಗ ಮನೆಗೆ ಬಂದು ಒಂದು 10 days ಅವರಿದ್ದು ಖಂಡಿತವಾಗಿ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ನಾವು ಇದೆಲ್ಲ ಹೇಳ್ಕೊಡ್ತೇವೆ. ಈಗ ನಾನು 35 ವರ್ಷ ಆಗಿದೆ, 40 ವರ್ಷ ಆಗಿದೆ, 45 ವರ್ಷ ಆಗಿದೆ, 50 ವರ್ಷ ಆಗಿದೆ, ಡಯಾಬಿಟಿಸ್ ಬಂದು ಜಸ್ಟ್ 1 ವರ್ಷ ಆಯಿತು ಅಂದರೆ ಖಂಡಿತವಾಗಿ ಬನ್ನಿ, ನಿಮ್ಮ ಡಯಾಬಿಟಿಸನ್ನು ಪೂರ್ತಿಯಾಗಿ ರಿವರ್ಸ್ ಮಾಡಿಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ನಿಮ್ಮ ವೈದ್ಯರ ಬಳಗ ರೆಡಿ ಇದೆ, ವೈಜ್ಞಾನಿಕವಾಗಿ ಸಿದ್ಧವಾದಂಥ ಸೂತ್ರ ಇದೆ, ನಾವು ಇದ್ದೇವೆ ನಿಮ್ಮ ಜೊತೆ. ಡಯಾಬಿಟಿಸ್ಗೆ ಗುಡ್ ಬೈ ಹೇಳಲಿಕ್ಕೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, diabetes is not related to your pancreas. Diabetes is not related to your genetics. Diabetes is the result of illiteracy. It is the root cause. The basic cause is illiteracy. Illiteracy about food habit. So ಆಹಾರದ ಬಗ್ಗೆ ನಮಗಿರುವಂಥ ಅಜ್ಞಾನವೇ ಮಧುಮೇಹಕ್ಕೆ ಮೂಲ ಕಾರಣ. ಅದನ್ನು ಸರಿ ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ಜ್ಞಾನವನ್ನು ಕೊಟ್ಟರೆ ಆ ಜ್ಞಾನ ಅಂಧಕಾರವನ್ನು. There is the only one place from where you can reverse your diabetes, which is your kitchen. Not from hospital, not from ಫಾರ್ಮಸಿ. ಸೊ ಅಡುಗೆ ಮನೆ, ಆಸ್ಪತ್ರೆ, ಆಹಾರವೇ ಔಷಧಿ. ಸೊ ಮರಳಿ ಅಡುಗೆ ಮನೆಗೆ, ಮರಳಿ ಪ್ರಕೃತಿಗೆ, ಮರಳಿ ಆಹಾರಕ್ಕೆ, ನ್ಯಾಚುರಲ್ ಡಯಟನ್ನು ತೆಗೆದುಕೊಳ್ಳಿ, ಉತ್ತಮವಾದ ಕೊಬ್ಬಿರುವಂಥ ಆಹಾರವನ್ನು ತೆಗೆದುಕೊಳ್ಳಿ, ಖಂಡಿತವಾಗಿ ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡಿ. 15 years ago I got diabetes. My pant size was 36. Today I am free from diabetes. My pant size is 30. ಸೊ 15 ವರ್ಷಗಳ ಹಿಂದೆ ಡಯಾಬಿಟಿಸ್ ಬಂದಿತ್ತು, ಆವಾಗ 36 ಪ್ಯಾಂಟ್ ಸೈಜ್ ಇತ್ತು, ಈಗ ಇರೋದು ಪ್ಯಾಂಟ್ ಸೈಜು 30. ಸೊ ಡಯಾಬಿಟಿಸ್ ರಿವರ್ಸ್ ಆಗಿದೆ. ಸೊ ಇದರಿಂದ ತಮಗೆ ಅರ್ಥ ಆಗುತ್ತೆ, ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಏಕೈಕ ಟೈಪ್ 2 ಡಯಾಬಿಟಿಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇರುವಂಥ ಏಕೈಕ ದಾರಿಯೇ ಹೊಟ್ಟೆಯ ಭಾಗದ ಭೋಜನ ಕಡಿಮೆ ಮಾಡ್ಕೊಳ್ಳೋದು. ದಟ್ಸ್ ಓನ್ಲಿ ಒನ್ ಟಾರ್ಗೆಟ್. ಸೊ ಅದಕ್ಕೆ ಇದೆಲ್ಲವೂ ಕೂಡ ನಿಮಗೆ ಸಹಾಯ ಮಾಡುತ್ತೆ. ನಾವು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಲಾಂಗ್ ಸೆಮಿನಾರ್ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗಿದೆ. ನೀವು ಬೇರೆಯವರಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ದಿನಗಳಲ್ಲಿ ಈ ರೀತಿಯ ಸೆಮಿನಾರ್ಸನ್ನು ನಾವು ಹೆಚ್ಚೆಚ್ಚು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮಗೆ ನಾಲೆಜನ್ನು ಕೊಟ್ಟಾಗ ಖಂಡಿತವಾಗಿ ನೀವೇ ನಿಮ್ಮ ವೈದ್ಯರಾಗ್ತೀರಾ. ಅದಕ್ಕೆ ನಮ್ಮ ಚಾನಲ್ ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೆಯೇ ತಮಗೆಲ್ಲರಿಗೂ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಹೆಚ್ಚೆಚ್ಚು ಜನರಿಗೆ ತಲುಪಲಿ, ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ಆಗಲಿ, ಅಜ್ಞಾನ ಹೋಗಿ ಜ್ಞಾನ ಬರಲಿ, ಆರೋಗ್ಯ ಸದಾ ಸಿಗಲಿ ಅಂತ ಹೇಳ್ತಾ ನಮಸ್ಕಾರ.